See, in this diagram I have shown the 4 challenges. Okay, so security risk challenge ಏನು security risk ಕರೆಕ್ಟಾ. ಯಾಕೆ security risk? ಇಲ್ಲಿ IT ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ. ಎಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇರುತ್ತೆ ಅಲ್ಲಿ ಸೈಬರ್ ಥ್ರೆಟ್ ಇರುತ್ತಲ್ವಾ, ಅದಕ್ಕೆ ಒಂದು ಸೆಕ್ಯೂರಿಟಿ ರಿಸ್ಕ್ ಒಂದು ಬಿಗ್ ಚಾಲೆಂಜ್ ಆಗುತ್ತೆ. ಅವ್ರು ಫುಲ್ ಇಡೀ ಕಂಪನಿಗೆ, ಇಡೀ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗೆ ಅವರು ಸೆಕ್ಯೂರಿಟಿ ಕೊಡಬೇಕು. ಕರೆಕ್ಟಾ. ಎಲ್ಲ ಡಿವೈಸು ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗಿರುತ್ತೆ. ಯಾವುದೇ ಒಂದು ಡಿವೈಸನ್ನು ಅವ್ರು ಹ್ಯಾಕ್ ಮಾಡಿದ್ರೆ ಕಂಪ್ಲೀಟ್ ಪ್ರೊಡಕ್ಷನ್ ಸ್ಟಾಪ್ ಆಗ್ಬೋದು, ಅಥವಾ ಪರ್ಟಿಕ್ಯುಲರ್ ಪ್ರೊಡಕ್ಷನ್ ಪ್ಲಾಂಟಲ್ಲಿ ಒಂದು ಪಾರ್ಟ್ ಸ್ಟಾಪ್ ಆಗ್ಬೋದು. ಅದೆಲ್ಲ ಅವ್ರಿಗೆ ಹೆವಿ ಲಾಸ್ ಆಗುತ್ತೆ. ಅದಕ್ಕೆ ಸೆಕ್ಯೂರಿಟಿ ರಿಸ್ಕ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಚಾಲೆಂಜ್ ಆಗುತ್ತೆ ಯಾವಾಗ IT/OT ಕನ್ವರ್ಜ್ ಮಾಡಿದ್ರೆ. ಕಂಪ್ಯಾಟಿಬಿಲಿಟಿ ಇಶ್ಯೂಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಒಂದೊಂದು ಮಷೀನು ಒಂದೊಂದು ಕಂಪನಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ PLCನೇ ತಗೊಳ್ಳಿ. ಸೊ ಅಲೆನ್ ಬ್ರಾಡ್ಲಿಯಿಂದ ತಯಾರಾಗಿರ್ಬೋದು, ಸಿಮೆನ್ಸ್ ಕಂಪನಿಯಿಂದ ತಯಾರಾಗಿರ್ಬೋದು. ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಅವರು ಯೂಸ್ ಮಾಡಿರೋ ಪ್ರೋಟೋಕಾಲೇ ಬೇರೆ ಇರುತ್ತೆ, ಈ ಕಂಪನಿಯವರು ಯೂಸ್ ಮಾಡಿರೋ ಪ್ರೋಟೋಕಾಲೇ ಬೇರೆ ಇರುತ್ತೆ. ಸೊ ಒಂದು ಡಿವೈಸ್ ಒಂದು ಪ್ರೋಟೋಕಾಲ್ನ ಯೂಸ್ ಮಾಡಿ, ಇನ್ನೊಂದು ಡಿವೈಸ್ ಇನ್ನೊಂದು ಪ್ರೋಟೋಕಾಲ್ ಯೂಸ್ ಮಾಡಿ ಎರಡು ಕಮ್ಯುನಿಕೇಟ್ ಮಾಡು ಅಂದರೆ ಇಟ್ ಈಸ್ ಇಂಪಾಸಿಬಲ್, ಬಿಕಾಸ್ ದ ಪ್ರೋಟೋಕಾಲ್ಸ್ ಯೂಸ್ಡ್ ಆರ್ ಡಿಫ್ರೆಂಟ್. ಅವಾಗ ನಮಗೆ ಕಂಪ್ಯಾಟಿಬಿಲಿಟಿ ಇಶ್ಯೂ ಆಗೋ ಚಾನ್ಸ್ ಇರುತ್ತೆ. ಯಾಕಂದರೆ IT/OT ಕನ್ವರ್ಜನ್ಸ್ ಅಲ್ಲಿ the devices will communicate with each other, the device will talk with each other. How they talk? If I am now I am speaking in Kannada, if you know Kannada we both can talk in Kannada. If you know English we both can talk in English. If you know French, if I know English we cannot do communication. ಕರೆಕ್ಟ್ ಅಲ್ವಾ. ನಾವು ಇಬ್ಬರು ಬೇರೆ ಬೇರೆ ಭಾಷೆ ಇದೆ. ಆ ಥರ ಎರಡು ಮಷೀನು ಬೇರೆ ಬೇರೆ ಪ್ರೋಟೋಕಾಲ್ ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ಕಂಪ್ಯಾಟಿಬಿಲಿಟಿ ಇಶ್ಯೂ ಆಗುತ್ತೆ. ದೇ ಕೆನಾಟ್ ಕಮ್ಯುನಿಕೇಟ್ with each other directly. So then one mediator is required in between, translator. So ಈ ಪ್ರೋಟೋಕಾಲ್ ಇಂದ ಈ ಪ್ರೋಟೋಕಾಲ್ ಕನ್ವರ್ಷನ್ ಮಾಡೋಕ್ಕೆ ಒಂದು ಟ್ರಾನ್ಸ್ಲೇಟರ್ ಬೇಕಾಗುತ್ತೆ. ಅಂಥದ್ದು ಒಂದು ಚಾಲೆಂಜ್ ಬರುತ್ತೆ ಯಾವಾಗ IT ಮತ್ತು OTನ ಕನ್ವರ್ಜನ್ಸ್ ಮಾಡಿದರೆ. ಅದಕ್ಕೆ ಕಂಪ್ಯಾಟಿಬಿಲಿಟಿ ಇಶ್ಯೂಸ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಇಂಟಿಗ್ರೇಷನ್ ಇಸ್ ಕಾಂಪ್ಲಿಕೇಟೆಡ್. ಸೊ ಈ ಡಿವೈಸಸ್ ಇವೆರಡೂ ಇಂಟಿಗ್ರೇಟ್ ಮಾಡಬೇಕಲ್ವಾ. OT ಕಾಂಪೋನೆಂಟ್ಸನ್ನ IT ಸಿಸ್ಟಮ್ನ ಎರಡೂ ಇಂಟಿಗ್ರೇಟ್ ಮಾಡುವಾಗ ಅದು ಒಂದು ಬಿಗ್ ಚಾಲೆಂಜ್ ಆಗುತ್ತೆ. ಎರಡೂ ಒಂದಕ್ಕೊಂದು ಇಂಟಿಗ್ರೇಟ್ ಮಾಡಬೇಕು. ದಟ್ ಈಸ್ ವೆರಿ ವೆರಿ ಬಿಗ್ ಚಾಲೆಂಜ್ ಇನ್ IT/OT ಕನ್ವರ್ಜನ್ಸ್. ಇಂಟಿಗ್ರೇಷನ್ ಈಸ್ ಕಾಂಪ್ಲಿಕೇಟೆಡ್. ಆ್ಯಂಡ್ ಲಾಸ್ಟ್ ಚಾಲೆಂಜ್ ಇಸ್ ಮ್ಯಾನೇಜಿಂಗ್ ಚೇಂಜ್ ಈಸ್ ಹಾರ್ಡ್. ಸೊ ಮೊದಲು ನೀವು IT/OT ಸಿಸ್ಟಮ್ ಕನ್ವರ್ಜೆನ್ಸ್ ಇಲ್ಲ ಅಂದ್ಕೊಳ್ಳಿ, OT ಸಿಸ್ಟಮ್ ಅಷ್ಟೇ ಇದೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಲೇಬರ್ಸ್ ಏನಿರ್ತಾರಲ್ಲ ಅವರು ಒಂದು ಮಾರ್ನಿಂಗ್ ಬರ್ತಾರೆ, ಮೋಟ್ರ್ ಆನ್ ಮಾಡ್ತಾರೆ, ತಮ್ಮದೇನೋ ಕೆಲಸ ಮಾಡ್ತಾರೆ. ಆ ಥರ ಅವ್ರದ್ದೊಂದು ರೂಟೀನ್ ವರ್ಕ್ ಇರುತ್ತೆ. ನೀವು ನಾಳೆ ಬಂದುಬಿಟ್ಟು ನಾನು IT/OT ಕನ್ವರ್ಜೆನ್ಸ್ ಮಾಡ್ತೀನಿ, ಸೊ ಯು ಡೂ ದಿಸ್, ಯು ಆಪರೇಟ್ HMI, ಯು ಆಪರೇಟ್ SCADA ಅಂತ ಹೇಳಿದರೆ ದ್ಯಾಟ್ ಪರ್ಸನ್ ಡಸ್ ನಾಟ್ ನೋ ಅಬೌಟ್ SCADA ಆ್ಯಂಡ್ PLC ಅವರ HMI. ಸೊ ಅವನಿಗೆ ಹಾರ್ಡ್ ಆಗುತ್ತೆ ಮ್ಯಾನೇಜಿಂಗ್. ಅವನನ್ನು ನಾನು ಚೇಂಜ್ ಮಾಡಬೇಕು, ಅವನಿಗೆ ನಾನು ಟ್ರೈನಿಂಗ್ ಕೊಡಬೇಕು. ಸೊ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿಲ್ಲ ಅಂದರೆ ಹಿ ವಿಲ್ ನಾಟ್ ಬಿ ಏಬಲ್ ಟು ಡೂ ವರ್ಕ್ ವಿತ್ ದ IT/OT ಸಿಸ್ಟಮ್. ಸೊ ಅವಾಗ ಮ್ಯಾನೇಜಿಂಗ್ ಚೇಂಜ್ ಬಿಕಮ್ಸ್ ವೆರಿ ವೆರಿ ಹಾರ್ಡ್ ಆ್ಯಂಡ್ ಟಫ್. ಸೊ ದೀಸ್ ಆರ್ ದ 4 challenges ಆಫ್ IT/OT ಕನ್ವರ್ಜನ್ಸ್. ಸೆಕ್ಯೂರಿಟಿ ರಿಸ್ಕ್. ಸೊ ವೆನ್ IT ಅಂದರೆ ಕಂಪ್ಯೂಟರ್ಸ್ ಆ್ಯಂಡ್ ಡೇಟಾ ಸಿಸ್ಟಮ್ and OT ಅಂದ್ರೇನು, machines and control system, when they are connected hackers can try to attack the system. ಕರೆಕ್ಟ್ ಅಲ್ವಾ. ಅಲ್ಲಿ IT ಇರೋದ್ರಿಂದ ಹ್ಯಾಕರ್ಸು ಸಿಸ್ಟಮ್ನ ಅಟ್ಯಾಕ್ ಮಾಡೋ ಚಾನ್ಸ್ ಇರುತ್ತೆ. ಅದು ಸೆಕ್ಯೂರಿಟಿ ರಿಸ್ಕ್. ದೆನ್ OT ಸಿಸ್ಟಮ್ ವಿಚ್ ವೇರ್ ಒನ್ಸ್ ಸೆಕ್ಯೂರ್ ಬಿಕಾಸ್ ದೇ ವೇರ್ ಆಫ್ಲೈನ್ ಆ್ಯಂಡ್ ಆರ್ ನೌ ಎಕ್ಸ್ಪೋಸ್ ಟು ದ ಸೈಬರ್ ಥ್ರೆಟ್ಸ್. ಬರೀ OT ಸಿಸ್ಟಮ್ ಇರುವಾಗ ಏನಾಗ್ತಿತ್ತು, ಆಫ್ಲೈನಲ್ಲಿ ವರ್ಕ್ ಆಗ್ತಾ ಇತ್ತು. ಅವಾಗ ಸೈಬರ್ ಅಟ್ಯಾಕ್ ಆಗೋ ಚಾನ್ಸೇ ಇರಲಿಲ್ಲ. ಇವಾಗ ಅವು ಆನ್ಲೈನಲ್ಲಿ ವರ್ಕ್ ಆಗ್ತಾ ಇರೋದ್ರಿಂದ ದೇ ಆರ್ ಎಕ್ಸ್ಪೋಸ್ ಟು ದ ಸೈಬರ್ ಥ್ರೆಟ್ಸ್. ಅದಕ್ಕೆ ಸೈಬರ್ ಥ್ರೆಟ್ ಇದ್ದೇ ಇರುತ್ತೆ. ಸೊ ದ್ಯಾಟ್ ಈಸ್ ಸೆಕ್ಯೂರಿಟಿ ರಿಸ್ಕ್. ಆಸ್ ಎ ರಿಸಲ್ಟ್ ಕಂಪನೀಸ್ ಮಸ್ಟ್ ಇನ್ವೆಸ್ಟ್ ಇನ್ ಸ್ಟ್ರಾಂಗ್ ಸೈಬರ್ ಸೆಕ್ಯೂರಿಟಿ. ನೀವು IT/OT ಕನ್ವರ್ಜೆನ್ಸ್ ಮಾಡಿದ್ರೆ ಅಷ್ಟೇ ಸಾಕಾಗಲ್ಲ, ಅದವರು ಸ್ಟ್ರಾಂಗ್ ಸೆಕ್ಯೂರಿಟಿನ ಕೊಡಬೇಕು. ಸ್ಟ್ರಾಂಗ್ ಸೆಕ್ಯೂರಿಟಿ ಕೊಡಬೇಕು ಅಂದರೆ ಏನು, ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸೈಬರ್ ಸೆಕ್ಯೂರಿಟಿ ಕೊಡೋಕ್ಕೆ. ಸೊ ಕಂಪನೀಸ್ ಮಸ್ಟ್ ಇನ್ವೆಸ್ಟ್ ಇನ್ ಅ ಸ್ಟ್ರಾಂಗ್ ಸೈಬರ್ ಸೆಕ್ಯೂರಿಟಿ ಟು ಪ್ರೊಟೆಕ್ಟ್. ಏನಕ್ಕೆ ಸೈಬರ್ ಸೆಕ್ಯೂರಿಟಿ ಕೊಡಬೇಕು? ಟು ಪ್ರೊಟೆಕ್ಟ್ ದ ಡೇಟಾ ಆ್ಯಂಡ್ ದ ಫಿಸಿಕಲ್ ಮಷೀನ್ಸ್ ಫ್ರಾಮ್ ದ ಅಟ್ಯಾಕ್ಸ್. ಡೇಟಾನು ಪ್ರೊಟೆಕ್ಟ್ ಆಗಬೇಕು, ಮಷೀನ್ಸು ಪ್ರೊಟೆಕ್ಟ್ ಆಗಬೇಕು ಸೈಬರ್ ಅಟ್ಯಾಕಿಂದ. ಹಾಗಾಗಬೇಕಂದ್ರೆ ವಿ ಮಸ್ಟ್ ಗಿವ್ ಅ ಸ್ಟ್ರಾಂಗ್ ಸೈಬರ್ ಸೆಕ್ಯೂರಿಟಿ. ಸ್ಟ್ರಾಂಗ್ ಸೈಬರ್ ಸೆಕ್ಯೂರಿಟಿ ಕೊಡಬೇಕಾದ್ರೆ ಕಂಪನಿ ಮಸ್ಟ್ ಇನ್ವೆಸ್ಟ್ ಹ್ಯೂಜ್ ಅಮೌಂಟ್ ಅನ್ನು ಅವರು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೆಕೆಂಡ್ ಒನ್ ಈಸ್ ಕಂಪ್ಯಾಟಿಬಿಲಿಟಿ ಇಶ್ಯೂಸ್. ಸೊ IT and OT systems are built differently. IT ಇದೆ ಕಾನ್ಸೆಪ್ಟ್ ಬೇರೆ, OT ಇದೆ ಕಾನ್ಸೆಪ್ಟ್ ಬೇರೆ, ಎರಡೂ ಬೇರೆ ಬೇರೆ.
ದೇ ಆಫನ್ ಯೂಸ್ ಡಿಫ್ರೆಂಟ್ ಸಾಫ್ಟ್ವೇರ್. ಅದೇ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇರುತ್ತೆ, ಈ ಮಷಿನ್ ಇದ್ದೇ ಒಂದು ಸಾಫ್ಟ್ವೇರ್, ಇದೇ ಮಷಿನ್ನೇ ಬೇರೆ ಸಾಫ್ಟ್ವೇರಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಆ್ಯಂಡ್ ಹಾರ್ಡ್ವೇರ್ ಆ್ಯಂಡ್ ಕಮ್ಯುನಿಕೇಷನ್ ಪ್ರೋಟೋಕಾಲ್ಸ್, ಅದೇ ಒಂದು ಪ್ರೋಟೋಕಾಲ್ ಯೂಸ್ ಮಾಡ್ತಾ ಇರುತ್ತೆ, ಇದೇ ಒಂದು ಪ್ರೋಟೋಕಾಲ್ ಯೂಸ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಕಂಪ್ಯಾಟಿಬಿಲಿಟಿ ಇಶ್ಯೂ ಆಗುತ್ತೆ. ದಿಸ್ ಕ್ರಿಯೇಟ್ಸ್ ಪ್ರಾಬ್ಲಮ್ಸ್ ವೆನ್ ಟ್ರೈಯಿಂಗ್ ಟು ಕನೆಕ್ಟ್ ಆರ್ ಇಂಟಿಗ್ರೇಟ್ ದೆಮ್. ಅವ್ನ ಎರಡನ್ನೂ ಇಂಟಿಗ್ರೇಟ್ ಮಾಡಿದಾಗ ಅಥವಾ ಕನೆಕ್ಟ್ ಮಾಡಿದಾಗ ಅಲ್ಲಿ ನಮಗೆ ಒಂದಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಕಂಪ್ಯಾಟಿಬಿಲಿಟಿ ಇಶ್ಯೂಸ್ ಅಂತ ಹೇಳ್ತಾರೆ. Manufacturers must ensure that system can communicate to each other properly and use gateway to help with the communication. ಮಧ್ಯದಲ್ಲಿ ಒಂದು ಟ್ರಾನ್ಸ್ಲೇಟರ್ ಬೇಕನ್ನಲ್ವಾ, ಟ್ರಾನ್ಸ್ಲೇಟರ್ ಯಾವುದು ಅಂದರೆ ಆ ಗೇಟ್ವೇಸನ್ನು ಯೂಸ್ ಮಾಡ್ಕೋಬೇಕು. ಸೊ ಅದು ಏನು, ಇಟ್ ಆಕ್ಟ್ಸ್ ಆಸ್ ಅ ಬ್ರಿಡ್ಜ್ ಬಿಟ್ವೀನ್ ದ ಟೂ ಮಷಿನ್ಸ್. ಸೊ ಈ ಥರದ್ದು ಕಂಪ್ಯಾಟಬಿಲಿಟಿ ಇಶ್ಯೂಸು ಈಸ್ ಒನ್ ಆಫ್ ದ ಬಿಗ್ ಚಾಲೆಂಜ್ ಇನ್ IT/OT ಕನ್ವರ್ಜೆನ್ಸ್. ಇಂಟಿಗ್ರೇಷನ್ ಈಸ್ ಕಾಂಪ್ಲಿಕೇಟೆಡ್. ಸೊ ಜಾಯ್ನಿಂಗ್ IT ಆ್ಯಂಡ್ OT, ಬಾಯಿಯಿಂದ ಹೇಳೋದು ಸುಲಭ, IT ಮತ್ತು OTನ ಜಾಯಿನ್ ಮಾಡೋದು ಇಟ್ ಈಸ್ ಈಸಿ, ಬಟ್ ಜಾಯ್ನಿಂಗ್ IT ಆ್ಯಂಡ್ OT ಸಿಸ್ಟಮ್ ರಿಕ್ವೈರ್ಸ್ ಸಿಗ್ನಿಫಿಕೆಂಟ್ ಟೈಮ್. ಅವೆರಡೂ ಜಾಯಿನ್ ಮಾಡೋಕ್ಕೆ, ಇಂಟಿಗ್ರೇಟ್ ಮಾಡಬೇಕಂದ್ರೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಬಿಗಿನಿಂಗಲ್ಲಿ ನೀವು ಕನ್ವರ್ಜೆನ್ಸ್ ಮಾಡೋ ಟೈಮಿಗೆ we should give more effort and we need expertise. ಸೊ ಎಕ್ಸ್ಪರ್ಟ್ ಇರೋರ ಎಂಪ್ಲಾಯೀಸನ್ನು ನಾವು ತಗೋಬೇಕಾಗತ್ತೆ. ಸೊ ಅದಕ್ಕೆ ಮತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಇಟ್ ಇನ್ವಾಲ್ವ್ಸ್ ಕನೆಕ್ಟಿಂಗ್ ಡಿಫ್ರೆಂಟ್ ಮಷಿನ್ಸ್, ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ಸ್ ಆ್ಯಂಡ್ ಡೇಟಾ ಸೋರ್ಸು. ಸೊ ಏನೇನೆಲ್ಲ ಇಂಟಿಗ್ರೇಟ್ ಮಾಡಬೇಕು IT/OT ಕನ್ವರ್ಜೆನ್ಸ್ ಮಾಡುವಾಗ, ಮಷಿನ್ಸು, ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ಸು ಮತ್ತು ಡೇಟಾ ಸೋರ್ಸಸ್ಸು ಇದನ್ನೆಲ್ಲ ಇಂಟಿಗ್ರೇಟ್ ಮಾಡಬೇಕು. ಸೊ ಸಕ್ಸಸ್ಫುಲ್ ಇಂಟಿಗ್ರೇಷನ್ ಸಕ್ಸಸ್ಫುಲ್ ಆಗಬೇಕಂದ್ರೆ ಏನೇನೆಲ್ಲ ಬೇಕು? ಸ್ಕಿಲ್ಡ್ ಪ್ರೊಫೆಷ್ನಲ್ಸ್ ಬೇಕು, ಅವ್ರನ್ನ ನಾವು ಸ್ಕಿಲ್ಡ್ ಪ್ರೊಫೆಷ್ನಲ್ ಎಂಪ್ಲಾಯೀಸನ್ನ ನಾವು ತಗೋಬೇಕಾಗುತ್ತೆ. ಸೊ ಸ್ಕಿಲ್ಡ್ ಪ್ರೊಫೆಷ್ನಲ್ಸ್, ಕೇರ್ಫುಲ್ ಪ್ಲಾನಿಂಗ್, ನೀಟಾಗಿ ಪ್ಲ್ಯಾನ್ ಮಾಡಬೇಕು. ಒಂದ್ಸಲ ಕನ್ವರ್ಜೆನ್ಸ್ ಮಾಡಿದ್ರೆ ಮುಗೀತು ಅಲ್ವಾ, ಸೊ ಅದನ್ನು ನೀಟಾಗಿ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಸಮ್ಟೈಮ್ಸ್ ನ್ಯೂ ಟೂಲ್ಸ್ ಆರ್ ಇನ್ಫ್ರಾಸ್ಟ್ರಕ್ಚರ್ ಅಪ್ಗ್ರೇಡ್ಸ್, ಒಂದೊಂದು ಸಲ ಇನ್ಫ್ರಾಸ್ಟ್ರಕ್ಚರ್ನ ನಾವು ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಇದೆಲ್ಲ ಚಾಲೆಂಜಸ್ ಅಲ್ಲಿ ಬರುತ್ತೆ. ಮ್ಯಾನೇಜಿಂಗ್ ಚೇಂಜ್ ಈಸ್ ಹಾರ್ಡ್. ಸೊ IT/OT integration changes how people work and interact with the technology. People should now, since IT is converged with OT, the people should interact with the technology. ಟೆಕ್ನಾಲಜಿ ಜೊತೆ ಇಂಟ್ರಾಕ್ಷನ್ ಮಾಡಬೇಕು ಅವರು. ಹಾಗಾದರೆ ಅವ್ರಿಗೆ ಪ್ರಯರ್ ಟ್ರೈನಿಂಗ್ ಆಗಿರಬೇಕು. ಟೆಕ್ನಾಲಜಿ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ದೇ ಶುಡ್ ನೋ ವಾಟ್ ಈಸ್ ದಟ್ ಟೆಕ್ನಾಲಜಿ, ಏನು ಪ್ರೋಟೋಕಾಲ್ ಯೂಸ್ ಮಾಡ್ತಾ ಇದ್ದಾರೆ, ಯಾವುದು ಡಿವೈಸ್ಗೆ ಯಾವುದು ಗೇಟ್ವೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಅವ್ರಿಗೆ ಪ್ರಯರ್ ನಾಲೆಜ್ ಇರಬೇಕು. ಅದು ಒಂದು ಚಾಲೆಂಜ್ ಆಗುತ್ತೆ. ಸಮ್ ಎಂಪ್ಲಾಯೀಸ್ ಮೇ ರಿಜಿಸ್ಟರ್. ಸೊ ಅವ್ರು ಎಷ್ಟೋ ವರ್ಷದಿಂದ ಆ ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಾರೆ. ಸೊ ನಾಳೆ ಬಂದುಬಿಟ್ಟು ನಾನು ಹೇಳ್ತೀನಿ, ನೋಡಪ್ಪ ನಾನು IT/OT ಕನ್ವರ್ಜೆನ್ಸ್ ಮಾಡಿದ್ದೀನಿ, ಫಸ್ಟ್ ಯು ಅಟೆಂಡ್ ದಿಸ್ ಟ್ರೈನಿಂಗ್ ಆ್ಯಂಡ್ ಟುಮಾರೋ ಯು ಕಮ್ ಫಾರ್ ದ ವರ್ಕ್ ಅಂತ ಹೇಳಿದ್ರೆ ಹಿ ಮೇ ರಿಜಿಸ್ಟರ್. ಅವನಿಗೆ ಅದು ಇಷ್ಟ ಇಲ್ಲ, ಕಲಿಯೋಕೆ ಇಷ್ಟ ಇಲ್ಲ, ಬಿಕಾಸ್ ಹಿ ವಾಂಟ್ಸ್ ಟು ಲೀಡ್ ಹಿಸ್ ಲೈಫ್ ಕೂಲಿ. ಯಾಕಂದ್ರೆ ಅದೆಲ್ಲ ಬೇಡ, ನನಗೆ ಇದು ಮಾಡ್ತಾ ಇದ್ದೀನಿ, ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಅವನ ಮನಸ್ಸಲ್ಲಿದ್ರೆ ಹಿ ಮೇ ರಿಜಿಸ್ಟರ್ ದ ಚೇಂಜ್. ಆ ಚೇಂಜ್ ಆಗೋದನ್ನು ಅವ್ನು ರಿಜಿಸ್ಟರ್ ಮಾಡ್ಬೋದು. ಆರ್ ರಿಕ್ವೈರ್ಡ್ ಟ್ರೈನಿಂಗ್ ಆನ್ ನ್ಯೂ ಸಿಸ್ಟಮ್ಸ್, ಇಲ್ಲಾಂದರೆ ಎಕ್ಸ್ಟ್ರಾ ಮತ್ತೆ ಫ್ಯಾಕಲ್ಟಿ ಅಥವಾ ರಿಸೋರ್ಸ್ ಪರ್ಸನ್ನ ಕರೆಸಿ ಅವರಿಗೆ ನಾವು ಟ್ರೈನಿಂಗ್ ಕೊಡಬೇಕು. ಇದು ಒಂದು ಬಿಗ್ ಚಾಲೆಂಜ್ ಆಗುತ್ತೆ. ಸೊ ಅ ಕ್ಲಿಯರ್ ಚೇಂಜ್ ಮ್ಯಾನೇಜ್ಮೆಂಟ್ ಪ್ಲಾನ್ ಈಸ್ ಎಸೆನ್ಷಿಯಲ್ ಟು ಗೈಡ್ ದ ಟೀಮ್ಸ್ ಸ್ಮೂತ್ಲಿ ಥ್ರೂ ದ ಟ್ರಾನ್ಸಿಷನ್. So this is all about IT/OT convergence. This topic is very very important in week 1. IT ಅಂದ್ರೇನು, OT ಅಂದ್ರೇನು, ಕನ್ವರ್ಜೆನ್ಸ್ ಅಂದ್ರೇನು, ಚಾಲೆಂಜಸ್ ಮತ್ತು ಬೆನಿಫಿಟ್ಸ್ ಎಲ್ಲ ಏನೇನು ಸಿಕ್ತು IT/OT ಕನ್ವರ್ಜೆನ್ಸ್ ಮಾಡಿದಾಗ ಅಂತ ಕಲ್ತ್ರಿ. ನೆಕ್ಸ್ಟು ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ ಇನ್ week 1. ಇದನ್ನು ನೀವು ಪ್ರತಿಯೊಬ್ಬರು ಲರ್ನ್ ಮಾಡಲೇಬೇಕು. ಸೊ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಯೂಸಸ್ ಡೇಟಾ ಅನಾಲಿಟಿಕ್ಸ್. ಅಲ್ಲಿ ಡೇಟಾ ಅನಾಲಿಸಿಸ್ ಆಗುತ್ತೆ. ಆಲ್ರೆಡಿ ಆವಾಗಲೇ ಹೇಳಿದ್ದೀನಿ ಒಂದು 3-4 ಸ್ಲೈಡಲ್ಲಿ. ಮಷಿನ್ ಲರ್ನಿಂಗ್ ಇರುತ್ತೆ. ರಿಯಲ್ ಟೈಮ್ ಸೆನ್ಸರ್ ಡೇಟಾ ಟು ಪ್ರಿಡಿಕ್ಟ್ ದ equipment failures before they happen. Just now I gave an example of machine in the factory. ಅದು 110 ಓವರ್ ಹೀಟಿಂಗ್ ಆದಾಗ ಇನ್ನು 1 ಅವರಲ್ಲಿ ಅದು ಕಂಪ್ಲೀಟ್ ಸ್ಟಾಪ್ ಆಗೋದ್ರ ಬದಲು ಮೊದಲೇ ಅದು ಇಂಟಿಮೇಷನ್ ಹೋದರೆ ಒಂದು ಅಲರ್ಟ್ ಸಿಸ್ಟಮಿಂದ ಅದು ಬೇಗನೆ ನಾವು ರಿಪೇರಿ ಮಾಡಿದ್ರೆ ಅಥವಾ ಮೇಂಟೆನೆನ್ಸ್ ಮಾಡಿದ್ರೆ ನಾವು ಡೌನ್ ಟೈಮನ್ನು ರೆಡ್ಯೂಸ್ ಮಾಡ್ಬೋದು ಅಂತ ಓದಿದ್ವಲ್ವ ಪ್ರೀವಿಯಸ್ ಸ್ಲೈಡಲ್ಲಿ. ದಟ್ ಈಸ್ ದ ಡೆಫಿನೇಷನ್ ಆಫ್ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್. ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಯೂಸಸ್ ಡೇಟಾ ಅನಾಲಿಟಿಕ್ಸ್. ಸೆನ್ಸರಿಂದ ಡೇಟಾ ತಗೊಳುತ್ತೆ, ಡೇಟಾನ ಅನಲೈಸ್ ಮಾಡುತ್ತೆ. ಟೆಂಪ್ರೇಚರ್ ಹೈ ಆಗಿದೆಯಾ, ತುಂಬ ಲೋ ಆಗಿದೆಯಾ, ವೈಬ್ರೇಷನ್ ಇದೆಯಾ, ಮಷಿನ್ಸಲ್ಲಿ ತುಂಬ ವೈಬ್ರೇಷನ್ಸ್ ಇದೆಯಾ. ಸೊ ಇಟ್ ಯೂಸಸ್ ದ ಡೇಟಾ ಅನಾಲಿಟಿಕ್ಸ್ ಆ್ಯಂಡ್ ಇಟ್ ಯೂಸಸ್ ದ ಮಷಿನ್ ಲರ್ನಿಂಗ್ ಅಲ್ಗಾರಿದಮ್ಸ್ ಆ್ಯಂಡ್ ರಿಯಲ್ ಟೈಮ್ ಸೆನ್ಸರ್ ಡೇಟಾ
ರಿಯಲ್ ಟೈಮ್ ಡೇಟಾ ತಗೊಳ್ತಾ ಇರುತ್ತೆ ಸೆನ್ಸರಿಂದ ಟು ಪ್ರಿಡಿಕ್ಟ್ ದ ಇಕ್ವಿಪ್ಮೆಂಟ್ ಫೇಲ್ಯೂರ್ಸ್, ಯಾವಾಗ ಫೇಲ್ ಆಗುತ್ತೆ ಅನ್ನೋದು ಪ್ರಿಡಿಕ್ಟ್ ಮಾಡುತ್ತೆ. ಬಿಫೋರ್ ದೇ ಹ್ಯಾಪನ್, ಫೇಲ್ ಆಗೋಕ್ಕಿಂತ ಮುಂಚೆನೆ ಅದು ಪ್ರಿಡಿಕ್ಷನ್ ಮಾಡಿ ಅದಕ್ಕೆ ಮೇಂಟೆನೆನ್ಸಿಗೆ ಸಪೋರ್ಟ್ ಮಾಡುತ್ತೆ. How it works in IIoT? Sensors. For example, vibration sensor ಇರ್ಬೋದು, temperature sensor ಇರ್ಬೋದು, pressure sensor ಇರ್ಬೋದು. They are attached to the industrial machines. So ಅಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಮೆಸೇಜ್ ಹೋಗ್ತಾ ಇದೆ, ರಿಯಲ್ ಟೈಮ್ ಡೇಟಾ ಹೋಗ್ತಾ ಇದೆ ಅಂದರೆ ಆ ಮಷೀನಿಗೆ ಏನು ಕನೆಕ್ಟ್ ಆಗಿರಬೇಕು? ಸೆನ್ಸರ್ಸ್ ಕನೆಕ್ಟ್ ಆಗಿರಬೇಕು. ಸೊ ಸೆನ್ಸರ್ಸು ಡೇಟಾನ ಕಲೆಕ್ಟ್ ಮಾಡುತ್ತೆ. ಸಪೋಸ್ ಟೆಂಪ್ರೇಚರ್ ಸೆನ್ಸರ್ನ ನೀವು ಮಷೀನ್ ಮೇಲೆ ಅಳವಡಿಸಿದ್ರೆ ಇಟ್ ವಿಲ್ ಕಲೆಕ್ಟ್ ದ ಟೆಂಪ್ರೇಚರ್ ಡೇಟಾ. ಇಫ್ ಯು ಆರ್ connecting the vibration sensor, so if the machine is running smoothly and if it is in a good condition, there will be no vibration. So if the machine is going to fail, it will make more vibrations. Our more vibration, so vibration sensor will get the vibration data and it will send to the central system, the vibration ಅನ್ನು ಅನಲೈಸ್ ಮಾಡೋಕ್ಕೆ. ಆ್ಯಂಡ್ ಪ್ರೆಷರ್ ಸಿಸ್ಟಮ್, ಸಪೋಸ್ ಒಂದು ಯಾವುದೋ ಕೆಮಿಕಲ್ ಕಂಪನಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಒಂದು ಪೈಪಲ್ಲಿ ಕೆಮಿಕಲ್ ಫ್ಲೋ ಆಗ್ತಾ ಇದೆ, ಫ್ಲೂಯಿಡ್ ಫ್ಲೋ ಆಗ್ತಾ ಇದೆ, ಅದು ವಿತ್ ಸಮ್ ಪ್ರೆಷರಲ್ಲಿ ಹೋಗ್ತಾ ಇದೆ. ಸಪೋಸ್ ಪ್ರೆಷರ್ ಸಡನ್ಲಿ ಹೈ ಆಯಿತು ಅಥವಾ ಸಡನ್ಲಿ ಲೋ ಆಯಿತು, ಅಲ್ಲಿ ಪ್ರೆಷರ್ ಸೆನ್ಸರ್ನ ನೀವು ಕನೆಕ್ಟ್ ಮಾಡಿದರೆ ಇಟ್ ವಿಲ್ ಸೆಂಡ್ ದ ಡೇಟಾ. ಸೊ ಅದು ಪ್ರೆಷರ್ ಸೆನ್ಸರ್. ದೇ ಆಲ್ ಆರ್ ಅಟ್ಯಾಚ್ ಟು ದ ಇಂಡಸ್ಟ್ರಿಯಲ್ ಮಷೀನ್ಸ್. ಸೊ ಇಂಡಸ್ಟ್ರಿಯಲ್ಲಿ ಸೆನ್ಸರ್ ಡೇಟಾ ಬರ್ತಾ ಇದೆ ಅಂತಂದರೆ ಆ ಸೆನ್ಸರ್ಸ್ ಎಲ್ಲಿ ಅಳವಡಿಸಿರ್ತಾರೆ? ದೇ ವಿಲ್ ಬಿ ಫಿಕ್ಸ್ಡ್ ಆನ್ ದ machines itself. Different sensors on different machines. These sensors monitor the equipment condition. Real time ಅಲ್ಲಿ ಮಾನಿಟರ್ ಮಾಡ್ತಾ ಇರುತ್ತೆ. 24/7 they will be keep on monitoring the machines, whether it is maintaining good health or whether it is going to become failure in another 1 or 2 hours ಅನ್ನೋದನ್ನ ರಿಯಲ್ ಟೈಮ್ ಆಗಿ ಅದು ಏನಂದ್ರೆ ಮಾನಿಟರ್ ಮಾಡ್ತಾ ಇರುತ್ತೆ. ಯಾವುದು? ಸೆನ್ಸರ್ಸು. ಡೇಟಾ ಈಸ್ ಅನಲೈಸ್ ಟು ಡಿಟೆಕ್ಟ್ ಪ್ಯಾಟರ್ನ್ಸ್. ಸೊ ಈಗ ಇವತ್ತು ಇರೋ ಮಷೀನು ನಾಳೆನೂ ಅದೇ ಮಷಿನ್ ರನ್ ಆಗ್ತಾ ಇರುತ್ತೆ. ಇವತ್ತೇನು ಪ್ಯಾಟರ್ನ್ಸ್ ಬಂದಿದೆ, ಸೆನ್ಸರಿಂದ ಏನು ಡೇಟಾ ಬಂದಿದೆ, ನಾಳೆನೂ ಅದೇ ಬರಬೇಕು. ನಾಳೆನೂ ಅದೇ ಬಂದಿದ್ರೆ ಮಷೀನು ನಾರ್ಮಲ್ ಆಗಿದೆ ಅಂತ ಅರ್ಥ. ಸಪೋಸ್ ನಿನ್ನೆ ಪ್ಯಾಟರ್ನ್ ಏನು ಬಂದಿತ್ತು, ಇವತ್ತಿನ ಪ್ಯಾಟರ್ನ್ ಡಿಫ್ರೆಂಟ್ ಆಗಿದೆ ಅಂದರೆ ಮಷೀನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ. So data is analyzed to detect the pattern. Who will analyze the data? So in a IT system data is analyzed and the patterns are analyzed. ನಿನ್ನೆ ಯಾವ ಥರ ಪ್ಯಾಟರ್ನ್ ಬಂದಿತ್ತು ಮಷೀನಿಂದ, ಮೊನ್ನೆ ಯಾವ ಥರ ಬಂದಿತ್ತು, ಇವತ್ತು ಯಾವ ಥರ ಬರ್ತಾ ಇದೆ. ಸೊ ಆ ಪ್ಯಾಟರ್ನ್ ಈಸ್ ಅನಲೈಸ್ಡ್ and forecast the potential failures. Suppose pattern change ಆಗಿದ್ರೆ it will analyze the data and what it becomes in another 1 or 2 hours ಏನಾಗಬಹುದು, ನಾಳೆ ಏನಾಗಬಹುದು ಅನ್ನೋದನ್ನ ಪ್ರಿಡಿಕ್ಷನ್ ಕೊಡುತ್ತೆ. It will predict the failures. Maintenance is done only when needed. So ಸುಮ್ಮನೆ ಡೈಲಿ ಮೇಂಟೆನೆನ್ಸ್ ಮಾಡೋದಲ್ಲ, ಓನ್ಲಿ ವೆನ್ ಇಟ್ ಈಸ್ ನೀಡೆಡ್. ಸಪೋಸ್ ಪ್ಯಾಟರ್ನ್ ಚೇಂಜ್ ಆಯಿತು, ವೈಬ್ರೇಷನ್ ಚೇಂಜ್ ಆಯಿತು, ಓವರ್ ಹೀಟಿಂಗ್ ಆಯಿತು. ಸೊ ಮೇಂಟೆನೆನ್ಸ್ ಈಸ್ ನೀಡೆಡ್ ಓನ್ಲಿ ವೆನ್ ರಿಕ್ವೈರ್ಡ್, ವಿಚ್ ವಿಲ್ ರೆಡ್ಯೂಸ್ ದ ಡೌನ್ ಟೈಮ್ ಆ್ಯಂಡ್ ಸೇವ್ ದ ಕಾಸ್ಟ್. ಡೌನ್ ಟೈಮ್ ರೆಡ್ಯೂಸ್ ಆದರೆ ಆಟೋಮೆಟಿಕ್ ಆಗಿ ಕಾಸ್ಟ್ ಸೇವ್ ಆಗುತ್ತೆ. ಈ 3 ಪಾಯಿಂಟ್ಸ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಒಂದು ಕಡೆ ಒಂದು ನೋಟ್ಬುಕ್ ಅಲ್ಲಿ ಬರೆದಿಟ್ಕೊಳ್ಳಿ. ರಿಡ್ಯೂಸಿಂಗ್ ಡೌನ್ ಟೈಮ್, ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಎಲ್ಲಿ ಬರುತ್ತೆ, ಯಾವುದಾದ್ರೂ ಕ್ವಶನ್ ಅಲ್ಲಿ ಈ ವರ್ಡ್ ನೀವು ಬರೀಲೇಬೇಕು. ರಿಡ್ಯೂಸಿಂಗ್ ಡೌನ್ ಟೈಮ್ ಮತ್ತೆ ಸೇವಿಂಗ್. ಡೌನ್ ಟೈಮ್ನ ರಿಡ್ಯೂಸ್ ಮಾಡೋದಂದ್ರೆ ಏನು? ಆಪರೇಷನ್ ಸ್ಟಾಪ್ ಆಗೋದು ಕಡಿಮೆ ಮಾಡಿದೆ ಅಂದ್ರೆ ಏನು? ಕಾಸ್ಟ್ ಸೇವ್ ಮಾಡ್ತಾ ಇದೆ ಅಂತ. ಸೇವಿಂಗ್ ದ ಕಾಸ್ಟ್. ಎಲ್ಲ ಕೆಟ್ಟ ಮೇಲೆ ರಿಪೇರಿ ಮಾಡಿದ್ರೆ ಜಾಸ್ತಿ ಕಾಸ್ಟ್ ಆಗುತ್ತೆ, ಕೆಡೋಕ್ಕಿಂತ ಮುಂಚೆನೇ ರಿಪೇರಿ ಮಾಡಿದ್ರೆ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಸೇವಿಂಗ್ ದ ಕಾಸ್ಟ್ ಸೇವ್ ಆಗುತ್ತೆ, ಡೌನ್ ಟೈಮ್ ರೆಡ್ಯೂಸ್ ಆಗುತ್ತೆ. ಮತ್ತೆ ಮೇಂಟೆನೆನ್ಸ್ ಯಾವಾಗ ಬೇಕು ಆವಾಗ ನಾವು ಮಾಡ್ಬೋದು. 1 ತಿಂಗಳಾದ್ಮೇಲೆ 6 ತಿಂಗಳಾದ್ಮೇಲೆ ಮಾಡೋದಲ್ಲ. ವೆನ್ ಎವರ್ ಇಟ್ ಈಸ್ ರಿಕ್ವೈರ್ಡ್ ಇಟ್ ಈಸ್ ಡನ್. ಸೊ ಈ ಇಷ್ಟು ಪಾಯಿಂಟ್ಸನ್ನ ನೀವು ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಬಂದಾಗ ಬರೀಬೋದು. How the predictive maintenance works in IIoT. So first, ಇಲ್ಲಿ ಒಂದು ಮಷಿನ್ ಥರ ತೋರಿಸಿದ್ದೀನಲ್ಲ, ಡೇಟಾ ಈಸ್ ಕಂಟಿನ್ಯೂಸ್ಲಿ ಕಲೆಕ್ಟೆಡ್ ಆ್ಯಂಡ್ ಇಟ್ ಇಸ್ ಸೆಂಟ್ ಟು ದ ಕ್ಲೌಡ್. ಕಂಟಿನ್ಯೂಸ್ಲಿ ಡೇಟಾ ಬರುತ್ತೆ, ಬಟ್ ಎಲ್ಲ ಡೇಟಾ ಕ್ಲೌಡಿಗೆ ಹೋಗಲ್ಲ. ಅಲ್ಲಿ ನಿಮಗೆ ಗೇಟ್ವೇ ಇರುತ್ತೆ. ಸೊ ಗೇಟ್ವೇ ಅಂದರೆ ಎಡ್ಜ್ ಕಂಪ್ಯೂಟಿಂಗ್ ಆಗುತ್ತೆ, ಅಲ್ಲಿ ಲೋಕಲ್ ಡೇಟಾ ಪ್ರಾಸೆಸಿಂಗ್ ಆಗುತ್ತೆ. ಸೊ ಲೋಕಲ್ ಡೇಟಾ ಪ್ರೊಸೆಸಿಂಗ್ ಅಂದ್ರೆ ಏನು? ಬಂದಿರೋ ಡೇಟಾನೆಲ್ಲಾನು ಕ್ಲೌಡಿಗೆ ಕಳಿಸೋದಲ್ಲ. ಸೊ ಅಲ್ಲಿ ಫಿಲ್ಟರ್ ಆಗುತ್ತೆ, ಇಂಪಾರ್ಟೆಂಟ್ ಡೇಟಾ ಮಾತ್ರ ಕ್ಲೌಡಿಗೆ ಹೋಗುತ್ತೆ. ಸೊ ಅಲ್ಲಿ ಕ್ಲೌಡಲ್ಲಿ ಏನು ಇರುತ್ತೆ? ಎ ಆ್ಯಂಡ್ ML ಅಲ್ಗರಿದಮ್ಸ್ ಇಟ್ಕೊಂಡು ದೇ ವಿಲ್ ಅನಲೈಸ್ ದ ಇನ್ಕಮಿಂಗ್ ಡೇಟಾ. ಎಲ್ಲ ಡೇಟಾನ ಇನ್ಕಮಿಂಗ್ ಡೇಟಾನ ಅನಲೈಸ್ ಮಾಡ್ತಾರೆ ಆ್ಯಂಡ್ ಡಿಟೆಕ್ಟ್ ದ ಅನಾಮಲೀಸ್ ಆರ್ ರಾಂಗ್ ಬರ್ದಿದ್ದೀನಿ, ಅನಾಮಲೀಸ್. ಸೊ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನ ಅವರು AI and ML ಸಹಾಯದಿಂದ ಡಿಟೆಕ್ಟ್ ಮಾಡ್ತಾರೆ.
ನೆಕ್ಸ್ಟು ಮೇಂಟೆನೆನ್ಸ್ ಅಲರ್ಟ್ಸ್ ಆರ್ ಟ್ರಿಗರ್ಡ್ ವೆನ್ ಫೇಲ್ಯೂರ್ ಈಸ್ ಲೈಕ್ಲಿ. ಸಪೋಸ್ ಇಲ್ಲಿ ಅನಲೈಸ್ ಆದಾಗ ಅದು ಗೊತ್ತಾಗುತ್ತೆ, ಇನ್ನು 1 or 2 ಅವರ್ಸಲ್ಲಿ ಮಷಿನ್ ಫೇಲ್ ಆಗೋದಿದೆ ಅಂತ. ಹಾಗೇನಾದ್ರು ಗೊತ್ತಾದರೆ ಅದು ಇಟ್ ವಿಲ್ ಗಿವ್ ಅಲರ್ಟ್ ಮೆಸೇಜ್. ಸೊ ಮೇಂಟೆನೆನ್ಸ್ ಅಲರ್ಟ್ಸ್ ಆರ್ ಟ್ರಿಗರ್ಡ್ ವೆನ್ ಫೇಲ್ಯೂರ್ ಈಸ್ ಲೈಕ್ಲಿ ಟು ಹ್ಯಾಪನ್. ಸೊ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್? ಇಟ್ ರೆಡ್ಯೂಸಸ್ ದ ಅನ್ಪ್ಲಾನ್ಡ್ ಡೌನ್ ಟೈಮ್. ಕರೆಕ್ಟ್ ಅಲ್ವಾ? ಅನ್ಪ್ಲಾನ್ ಡೌನ್ ಟೈಮನ್ನು ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ಎಕ್ಸ್ಟೆಂಡ್ಸ್ ದ ಇಕ್ವಿಪ್ಮೆಂಟ್ ಲೈಫ್. ಸೊ ಫುಲ್ ಕೆಟ್ಟು ಹೋಗಿ ಅದು ಡ್ಯಾಮೇಜ್ ಆಗಿಬಿಟ್ರೆ, ಪರ್ಮನೆಂಟ್ ಡ್ಯಾಮೇಜ್ ಆದರೆ, ಸೊ ಮೊದಲೇ ನಾವು ಪ್ರಿಡಿಕ್ಷನ್ ಮಾಡಿ ಅದನ್ನು ಮೇಂಟೆನೆನ್ಸ್ ಮಾಡಿದ್ರೆ ಅದ್ರದ್ದು ಇಕ್ವಿಪ್ಮೆಂಟ್ ಲೈಫು ಜಾಸ್ತಿ ಆಗುತ್ತೆ. ಸೊ ಇಟ್ ಎಕ್ಸ್ಟೆಂಡ್ಸ್ ದ ಇಕ್ವಿಪ್ಮೆಂಟ್ ಲೈಫ್. ಮಿನಿಮೈಸಸ್ ದ ಮೇಂಟೆನೆನ್ಸ್ ಕಾಸ್ಟ್. ಕಂಪ್ಲೀಟ್ ಡ್ಯಾಮೇಜ್ ಆಗಿ ಕಂಪ್ಲೀಟ್ ಹಾಳಾದ್ಮೇಲೆ ನಾವು ರಿಪೇರಿಗೆ ಮಾಡೋಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ, ಅದ್ರ ಬದಲು ಮೊದಲೇ ಪ್ರಿಡಿಕ್ಟ್ ಮಾಡಿ ನಾವು ಮೇಂಟೆನೆನ್ಸ್ ಮಾಡಿದ್ರೆ ಎಷ್ಟು ಕಾಸ್ಟ್ ಆಗುತ್ತೆ, ಇವೆರಡೂ ಕಂಪೇರ್ ಮಾಡಿದ್ರೆ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಇಂದ ಕಾಸ್ಟ್ ನಮಗೆ ಕಡಿಮೆ ಆಗುತ್ತೆ. ಸೊ ಮಿನಿಮೈಸಸ್ ದ ಮೇಂಟೆನೆನ್ಸ್ ಕಾಸ್ಟ್. ಎನೇಬಲ್ಸ್ ದ ರಿಸೋರ್ಸ್ ಆಪ್ಟಿಮೈಸೇಷನ್. ಸೊ ರಿಸೋರ್ಸನ್ನು ಆಪ್ಟಿಮೈಸ್ ಮಾಡುವುದು ಅದು ಈ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಇಂದ ಸಾಧ್ಯ ಆಗುತ್ತೆ. ಇಟ್ ವಿಲ್ ಎನೇಬಲ್ ದ ರಿಸೋರ್ಸ್ ಆಪ್ಟಿಮೈಸೇಷನ್. ಒನ್ ಎಕ್ಸಾಂಪಲ್, ಪ್ರಿಡಿಕ್ಟಿವ್ ಮೇಂಟೆನೆನ್ಸ್. Vibration sensor, it is installed on a motor. Assume there is a motor in a company or a manufacturing company. One vibration sensor is installed on a motor. It detects unusual patterns, vibration patterns over the time. After some amount of time, the machine starts doing vibration. So this sensor will detect the vibration, and analytics predicts a possible bearing failure in 10 days. So ಅದು ಆ ಸೆನ್ಸರ್ ಡೇಟಾ ಎಲ್ಲಿ ಕಳಿಸುತ್ತೆ, IT ಸಿಸ್ಟಮ್ಗೆ ಕಳಿಸುತ್ತೆ. ಅಲ್ಲಿ ಪ್ರಿಡಿಕ್ಷನ್ ಅಂದರೆ ಡೇಟಾ ಅನಲೈಸ್ ಆಗುತ್ತೆ. ಸೊ ಇನ್ ಅನದರ್ 10 days ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ಫೇಲ್ ಅನ್ನೋದು ಅಲ್ಲಿ ಅನಲೈಸೇಷನ್ ಆಗುತ್ತೆ. ಸೊ ಆ ಮೇಂಟೆನೆನ್ಸ್ ಟೆಕ್ನಿಷಿಯನ್ ಈಸ್ ಶೆಡ್ಯೂಲ್ಡ್. ಇಮಿಡಿಯೇಟ್ಲಿ ಟೆಕ್ನಿಷಿಯನ್ ಅನ್ನು ಶೆಡ್ಯೂಲ್ ಮಾಡ್ತಾರೆ ಮೇಂಟೆನೆನ್ಸ್. ಬಿಫೋರ್ ದ ಫೇಲ್ಯೂರ್ ಹ್ಯಾಪನ್ಸ್ ಹಿ ವಿಲ್ ಗೋ ಆ್ಯಂಡ್ ಡೂ ದ ಮೇಂಟೆನೆನ್ಸ್. ಸೊ ದಿಸ್ ಅವಾಯ್ಡ್ಸ್ ದ ಅನ್ಪ್ಲಾನ್ ಡೌನ್ ಟೈಮ್ ಆ್ಯಂಡ್ ಕಾಸ್ಟ್ಲಿ ರಿಪೇರ್ಸ್. ರಿಪೇರ್ದು ಕಾಸ್ಟನ್ನ ಕಡಿಮೆ ಆಗುತ್ತೆ ಆ್ಯಂಡ್ ಅನ್ಪ್ಲಾನ್ ಡೌನ್ ಟೈಮನ್ನು ಅವಾಯ್ಡ್ ಮಾಡುತ್ತೆ. ಸೊ ಇದೊಂದು ಎಕ್ಸಾಂಪಲ್ ನೀವು ಬರೀಬಹುದು. ಹೌ ಇಟ್ ವರ್ಕ್ಸ್ ಇನ್ IIoT. ಪ್ರಿಡಿಕ್ಟಿವ್ ಮೇಂಟೆನೆನ್ಸ್, ಹೌ ಇಟ್ ವರ್ಕ್ಸ್ ಇನ್ IIoT. IoT device sends status and diagnostic data to the remote data boards. So remote place ಅಲ್ಲಿರೋ ಸಿಸ್ಟಮ್ಗೆ ಡೇಟಾನ ಕಳಿಸುತ್ತೆ. ಇಂಜಿನಿಯರ್ಸ್ ಆರ್ ಸರ್ವಿಸ್ ಟೀಮ್ಸ್ ಕ್ಯಾನ್ ಮಾನಿಟರ್ ದ ಪರ್ಫಾರ್ಮೆನ್ಸ್ ಇನ್ ರಿಯಲ್ ಟೈಮ್. ಇಂಜಿನಿಯರ್ಸ್ ಎಲ್ಲೋ ಒಂದು ಕಡೆ ಇರ್ತಾರೆ, ಕಂಪನಿದು ಪ್ರೊಡಕ್ಷನೇ ಒಂದು ಕಡೆ ಆಗ್ತಾ ಇರುತ್ತೆ, ಸೆನ್ಸರೇ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಇರುತ್ತೆ, ಅದು ಡೇಟಾನ ಕಳಿಸುತ್ತೆ. ಇಂಜಿನಿಯರ್ಸ್ ಅದನ್ನು ಮಾನಿಟರ್ ಮಾಡ್ತಾರೆ. ರಿಯಲ್ ಟೈಮ್ ಮಾನಿಟರಿಂಗ್ ಆಗುತ್ತೆ. ಸಮ್ ಇಶ್ಯೂಸ್ ಕ್ಯಾನ್ ಬಿ ಡಯಾಗ್ನೋಸ್ಡ್ ಆ್ಯಂಡ್ ರಿಸಾಲ್ವ್ಡ್ ರಿಮೋಟ್ಲಿ ಯೂಸಿಂಗ್ ಸಾಫ್ಟ್ವೇರ್ ಅಪ್ಡೇಟ್ಸ್ ಆ್ಯಂಡ್ ಕಂಟ್ರೋಲ್ ದ ಕಮ್ಯಾಂಡ್ಸ್. ಕೆಲವೊಂದು ಇಶ್ಯೂಸನ್ನು ರಿಮೋಟ್ ಪ್ಲೇಸಿಂದನೇ ಅವರು ಸಾಲ್ವ್ ಮಾಡ್ಬೋದು, ಅಂದರೆ ರಿಸಾಲ್ವ್ ಮಾಡ್ಬೋದು ರಿಮೋಟ್ ಪ್ಲೇಸ್. ಕೆಲವೊಂದು ಇಶ್ಯೂಸ್ ಎಲ್ಲನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಇಶ್ಯೂಸನ್ನು ಸಿಟ್ಟಿಂಗ್ ಇನ್ ರಿಮೋಟ್ ಪ್ಲೇಸ್ ದೇ ಕ್ಯಾನ್ diagnose it or they can resolve it remotely. ಸೊ ರಿಡ್ಯೂಸಸ್ ಟ್ರಾವೆಲ್. ಸೊ ಅಲ್ಲೇ ಎಲ್ಲೋ ಒಂದು ಜಾಗದಲ್ಲಿ ಕೂತ್ಕೊಂಡು ರಿಮೋಟಲ್ಲಿ ಕೂತ್ಕೊಂಡು ಅದನ್ನು ಡಯಾಗ್ನೋಸ್ ಮಾಡಿ ರಿಸಾಲ್ವ್ ಮಾಡಿದ್ರೆ ಆವಾಗ ಅದು ಟ್ರಾವೆಲಿಂಗ್ ಕಾಸ್ಟ್ ಉಳಿಯುತ್ತಲ್ವಾ. ಇಲ್ಲಿ ಸಪೋಸ್ ಇದು ಇರಲಿಲ್ಲ ಅಂದ್ಕೊಳ್ಳಿ, ಅವರಿಗೆ ರಿಯಲ್ ಟೈಮ್ ಡೇಟಾ ವ್ಯೂ ಮಾಡೋಕ್ಕೆ ಪಾಸಿಬಿಲಿಟಿ ಇದ್ದಿದ್ದಿಲ್ಲ ಅಂದರೆ ಅವರು ಇಲ್ಲಿವರೆಗೂ ಬರಬೇಕಾಗ್ತಿತ್ತು. ಸೊ ಅವರೆಲ್ಲ ಹಾಗೆ ಬರ್ತಾರಾ, ಅವರು AC ಕಾರಲ್ಲಿ ಬರಬೇಕು. ಸೊ ಅದಕ್ಕೆ ಏನಾಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ, ಟ್ರಾವೆಲಿಂಗ್ ಟೈಮ್ ಜಾಸ್ತಿ ಆಗುತ್ತೆ. ಸೊ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಇರೋದ್ರಿಂದ ಇಟ್ ರಿಡ್ಯೂಸಸ್ ದ ಟ್ರಾವೆಲಿಂಗ್ ಟೈಮ್, ಇಟ್ ರಿಡ್ಯೂಸಸ್ ದ ಕಾಸ್ಟ್ ಆ್ಯಂಡ್ ಇಟ್ reduces the downtime. Technicians access real-time insights from any locations using dashboard or a mobile. Technicians ಎಲ್ಲೋ ಯಾವುದೋ ಒಂದು ಜಾಗದಲ್ಲಿ ಇರ್ತಾರೆ. ಸೊ ಟೆಕ್ನಿಷಿಯನ್ಸು ಕೂಡ ಯಾವುದೋ ಒಂದು ಲೊಕೇಶನಲ್ಲಿ ಕೂತ್ಕೊಂಡು ತಮ್ಮ ಮೊಬೈಲ್ ಆ್ಯಪಲ್ಲಿ ಅಥವಾ ತಮ್ಮ ಮೊಬೈಲಲ್ಲಿ ಆ ಡೇಟಾನ ಅವರು ತಗೋಬೋದು. ದೆನ್ ಸಿಸ್ಟಮ್ ಮೇ ಸಪೋರ್ಟ್ ರಿಮೋಟ್ ಕಂಟ್ರೋಲ್ ಸಾಫ್ಟ್ವೇರ್ ಅಪ್ಡೇಟ್ಸ್ ಆರ್ ಮಷಿನ್ ರಿಸೆಟ್ಸ್. ಸೊ ಇದು ಸಿಸ್ಟಮ್ದು ಕೆಲವೊಂದು ಸಲ ಅಪ್ಡೇಟ್ ಮಾಡಬೇಕಾಗುತ್ತೆ, ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕಾಗುತ್ತೆ, ಮತ್ತು ಏನಾದರೂ ಒಂದಷ್ಟು ಇದನ್ನು ರಿಸೆಟ್ ಮಾಡಬೇಕು ಅಂದರೆ ದೇ ಕ್ಯಾನ್ ಡೂ ಇಟ್. ಆ್ಯಂಡ್ ನೆಕ್ಸ್ಟ್ ಈಸ್ ಆಗ್ಮೆಂಟೆಡ್ ರಿಯಾಲಿಟಿ ಆ್ಯಂಡ್ ಡಿಜಿಟಲ್ ಟ್ವಿನ್ ಅಸಿಸ್ಟ್ ಇನ್ ರಿಮೋಟ್ ಗೈಡೆನ್ಸ್. ಸೊ ರಿಮೋಟ್ ಗೈಡೆನ್ಸಿಂದನೇ ನಾವು ಯಾವ್ಯಾವ್ದು ಟೆಕ್ನಾಲಜಿ ಯೂಸ್ ಮಾಡ್ಬೋದು. ಇಂಡಸ್ಟ್ರಿ 4.0 ಅಂದರೆ ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ಡಿಜಿಟಲ್ ಟ್ವಿನ್. ಡಿಜಿಟಲ್ ಟ್ವಿನ್ ಅಂದ್ರೇನು, ಒಂದು ಎಕ್ಸಾಕ್ಟ್ ಆಗುತ್ತೆ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಏನಿದೆ ಪರ್ಟಿಕ್ಯುಲರ್ ಮಷಿನ್ದು ಅದರ ಎಕ್ಸಾಕ್ಟ್ ರಿಪ್ಲಿಕಾ ಮಾಡಿ, ಸೊ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಡೈರೆಕ್ಟ್ ಫ್ಯಾಕ್ಟ್ರಿಯಲ್ಲಿ ಹೋಗಿ ಮಾಡೋ ಬದಲು
ತಾನಿರೋ ಪ್ಲೇಸಲ್ಲಿ ಎಕ್ಸಾಕ್ಟ್ ರಿಪ್ಲಿಕಾ ಮಾಡಿಕೊಂಡು ಅದನ್ನು ಸಿಮ್ಯುಲೇಷನಲ್ಲಿ ರನ್ ಮಾಡೋದು. ಅದು ಹೇಗೆ ವರ್ಕ್ ಆಗುತ್ತೆ, ಇಷ್ಟು ಹೀಟ್ ಕೊಟ್ಟರೆ ಹೇಗೆ ವರ್ಕ್ ಆಗುತ್ತೆ, ಇಷ್ಟು ಟೆಂಪ್ರೇಚರ್ನ ಕಡಿಮೆ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಅಲ್ಲಿ ಅವರು ಸಿಮ್ಯುಲೇಷನಲ್ಲಿ ವರ್ಕ್ ಮಾಡಿ ರಿಮೋಟ್ ಪ್ಲೇಸಲ್ಲೇ ರಿಮೋಟ್ ಪ್ಲೇಸಿಂದ ಅವರಿಗೆ ಗೈಡೆನ್ಸ್ ಮಾಡ್ಬೋದು. ಸೊ ಮತ್ತು ಟ್ರೈನಿಂಗ್ ಕೊಡ್ಬೋದು, ಸಿಮ್ಯುಲೇಷನ್ ಬೇಸ್ಡ್ ಟ್ರಬಲ್ ಶೂಟಿಂಗ್ ಕೂಡ ಮಾಡ್ಬೋದು. ಸೊ ಇದ್ರ ಮೇಲೆ ಮತ್ತೆ ಒಂದು ಬೋರ್ಡ್ ಎಕ್ಸಾಮ್ದು ಕ್ವಶನ್ ತೊಗೊಂಡಿದ್ದೀನಿ. ಸೊ ಇದು ಕ್ವಶನ್ ನಂಬರ್ 2B May 2025 ಬಂದಿದೆ. ರೀಸೆಂಟ್ ಕ್ವಶನ್ ಪೇಪರ್ ರೆಫರ್ ಮಾಡಿದ್ದೀನಿ. ಆ್ಯಂಡ್ ಇಂಟೆಲಿಜೆಂಟ್ ಇರಿಗೇಷನ್ ಸಿಸ್ಟಮ್ ಈಸ್ ಅ ವೇ ಟು ಡೀಲ್ ವಿತ್ ಆಲ್ ದ ಇಶ್ಯೂಸ್ in a conventional approach of agriculture. Explain the ways in which IoT is implemented for reformation in agriculture. ಇಲ್ಲಿ ಯೂಸ್ ಕೇಸ್, ಆವಾಗಲೇ ಯೂಸ್ ಕೇಸ್ ನಾನು ಒಂದು ತೊಗೊಂಡಿದ್ನಲ್ವ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ತೊಗೊಂಡಿದ್ದೆ. ಇಲ್ಲಿ ಯೂಸ್ ಕೇಸ್ ಯಾವ್ದು ಬಂದಿದೆ ಅಂದರೆ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಬಂದಿದೆ. ಇದು CO1 ಮೇಲೆ ಇರೋಂಥ ಕ್ವಶನ್ ಇದು. ಸೊ ಈ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಏನಿದೆ ಅಲ್ಲ, ಇಲ್ಲಿ ಕನ್ವೆನ್ಷನಲ್ ಅಪ್ರೋಚ್ ಯೂಸ್ ಮಾಡಿದರೆ ಏನಾಗುತ್ತೆ, IoT ಯೂಸ್ ಮಾಡಿದ್ರೆ ಏನಾಗುತ್ತೆ, ಸೊ ಯಾವ ಥರ ಯಾವುದು ವೇಸ್ ಅಲ್ಲಿ ನೀವು ಇದನ್ನ IoTನ ಇಂಪ್ಲಿಮೆಂಟ್ ಮಾಡ್ತೀರಿ, ಕನ್ವೆನ್ಷನ್ ಮೆಥಡ್ ತೆಗೆದು IoT ಹಾಕಿ ಅದನ್ನ ಹೇಗೆ ರಿಫಾರ್ಮೇಷನ್ ಮಾಡ್ತೀರಿ ಅಗ್ರಿಕಲ್ಚರ್ ಸಿಸ್ಟಮ್ ಅನ್ನ ಅನ್ನೋದು ಈ ಕ್ವಶನ್ ಅಲ್ಲಿ ಬಂದಿದೆ. ಅಂದ್ರೆ ನೀವು ಇದರಲ್ಲಿ ಕಾನ್ಸೆಪ್ಟ್ ಏನು ಯೂಸ್ ಮಾಡ್ತಾ ಇದ್ದೀರಾ, IoT ಯೂಸ್ ಮಾಡ್ತಾ ಇದ್ದೀರಾ. ಯಾವುದು ಯೂಸ್ ಕೇಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ. ಏನನ್ನು ಓವರ್ಕಮ್ ಮಾಡಕ್ಕೆ ಯೂಸ್ ಮಾಡ್ತಾ ಇದ್ದೀರಾ, ಕನ್ವೆನ್ಷನಲ್ ಅಪ್ರೋಚ್ ಆಫ್ ಅಗ್ರಿಕಲ್ಚರ್ನ ಓವರ್ಕಮ್ ಮಾಡಿ ನಾ IoT ಬೇಸ್ಡ್ ಅಗ್ರಿಕಲ್ಚರ್ ಸಿಸ್ಟಮ್ ಮಾಡಬೇಕು ಅನ್ಕೊಂಡಿದ್ದೀನಿ ಅಂತ ಇದು ಕ್ವಶನ್ ಇದೆ. ಹಾಗಾದ್ರೆ ಇದರಲ್ಲಿ ಕ್ವಶನ್ ಎಲ್ಲಿದೆ, ಎಕ್ಸ್ಪ್ಲೈನ್ ದ ವೇಸ್ ಇನ್ ವಿಚ್ IoT ಇಸ್ ಇಂಪ್ಲಿಮೆಂಟ್. ಏನೇನೆಲ್ಲ ಮೆಥಡ್ ಯೂಸ್ ಮಾಡ್ತೀರಿ, ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಮಾಡೋಕ್ಕೆ ಏನೇನೆಲ್ಲ ಮೆಥಡ್ಸ್ ಯೂಸ್ ಮಾಡ್ತೀರಿ, IIoT ಮೆಥಡ್ಸ್ ಏನೇನೆಲ್ಲ ಯೂಸ್ ಮಾಡಿ ಅದನ್ನು ಸ್ಮಾರ್ಟ್ ಆಗಿ ಮಾಡ್ತೀರಿ ಅನ್ನೋದು ಕ್ವಶನ್. ಇಲ್ಲಿಂದ ಇಲ್ಲಿವರೆಗೂ ಜಸ್ಟ್ ಸಿನಾರಿಯೋ. ಕ್ವಶನ್ ಇಸ್ ಡೈರೆಕ್ಟ್ ಓನ್ಲಿ. ಇನ್ಸ್ಟೆಡ್ ಆಫ್ ಗಿವಿಂಗ್ ಅವ್ರು ಈ 3 ಲೈನ್ ಬದಲು ಅವ್ರು ಏನು ಕೊಡ್ಬೋದಿತ್ತು, ಎಕ್ಸ್ಪ್ಲೈನ್ ದ ವೇಸ್ ಇನ್ ವಿಚ್ IoT ಈಸ್ ಇಂಪ್ಲಿಮೆಂಟೆಡ್ ಟು ರಿಫಾರ್ಮ್ ದ ಅಗ್ರಿಕಲ್ಚರ್ ಸಿಸ್ಟಮ್ ಅಂತ ಕೊಡಬೇಕಾಗಿತ್ತು. ಅದ್ರ ಬದಲು ಒಂದೇನು ಸಿನಾರಿಯೋ ಕೊಟ್ಟು ಎಕ್ಸ್ಪ್ಲೈನ್ ದ ವೇಸ್ ಇನ್ ವಿಚ್ IoT ಈಸ್ ಇಂಪ್ಲಿಮೆಂಟೆಡ್ ಫಾರ್ ರಿಫಾರ್ಮೇಷನ್ ಇನ್ ದ ಅಗ್ರಿಕಲ್ಚರ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಸೊ ಅವರು ಎನಿ 5 ಪಾಯಿಂಟ್ಸ್ ಬರೀರಿ, ಅಂದರೆ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರೀರಿ ರಿಫಾರ್ಮೇಷನ್ ಮಾಡೋಕ್ಕೆ. ಒಂದು ಮೆಥಡ್ ಬರೆದ್ರೆ ಅದಕ್ಕೆ 2 ಮಾರ್ಕ್ಸು ಅಂತ, 2 × 5 is 10 ಮಾರ್ಕ್ಸ್ ಅಂತ ಹೇಳಿದ್ದಾರೆ. ಇದು ನಿಮ್ಮದು IoT ಅಪ್ಲಿಕೇಶನ್ ಇನ್ ಸ್ಮಾರ್ಟ್ ಅಗ್ರಿಕಲ್ಚರ್ ಸಿಸ್ಟಮ್. ಅವ್ರು ಸ್ಮಾರ್ಟ್ ಅಗ್ರಿಕಲ್ಚರ್ ಅಲ್ವಾ ಕೇಳಿದ್ದು. ಸೊ ಇಲ್ಲಿ ಪ್ರಿಸಿಷನ್ ಫಾರ್ಮಿಂಗ್ ಆಗುತ್ತೆ, ಸ್ಮಾರ್ಟ್ ಇರಿಗೇಷನ್ ಆಗುತ್ತೆ, ಲೈಫ್ ಸ್ಟಾಕ್ ಮಾನಿಟರಿಂಗ್ ಆಗುತ್ತೆ. ಇದನ್ನ ತಲೆಯಲ್ಲಿ ಇಟ್ಕೊಂಡು ಹೇಗೆ ಆನ್ಸರ್ ಮಾಡೋದು ಈ ಕ್ವಶನ್ಗೆ ಅನ್ನೋದು ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಇಸ್ ಪ್ರಿಸಿಷನ್ ಫಾರ್ಮಿಂಗ್. ಏನಿದು, ಇಟ್ ಯೂಸಸ್ ಸೆನ್ಸರ್ಸ್ ಆ್ಯಂಡ್ GPS ಟು ಮಾನಿಟರ್ ಆ್ಯಂಡ್ ಮ್ಯಾನೇಜ್ ವೇರಿಯೇಷನ್ಸ್ ಅಕ್ರಾಸ್ ದ ಫೀಲ್ಡ್. ಸೊ ಮುಂಚೆ ಏನಾಗ್ತಿತ್ತು, ಕನ್ವೆನ್ಷನಲ್ ಮೆಥಡಲ್ಲಿ ಫಾರ್ಮರೇ ಹೋಗಿ ಚೆಕ್ ಮಾಡ್ತಿದ್ದ. ಏನು ಚೆಕ್ ಮಾಡ್ತಿದ್ದ, ಅದು ಫೀಲ್ಡಲ್ಲಿ ಬೆಳೆಗಳಿಗೆ ಏನಾಗಿದೆ, ಅದ್ರ ಕಂಡೀಷನ್ ಏನಿದೆ ಅಂತ ಮ್ಯಾನ್ಯಲ್ ಆಗಿ ಚೆಕ್ ಮಾಡ್ತಿದ್ದ. ಈಗ IoT ಯೂಸ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಸೆನ್ಸರ್ಸ್ ಯೂಸ್ ಮಾಡಿರ್ತೀವಿ. ಸೆನ್ಸರ್ಸ್ ಆ್ಯಂಡ್ GPS ಯೂಸ್ ಮಾಡಿಕೊಂಡು ಇಟ್ ವಿಲ್ ಮಾನಿಟರ್ ಆ್ಯಂಡ್ ಮ್ಯಾನೇಜ್ ದ ವೇರಿಯೇಷನ್ಸ್. ಏನಾದರೂ ವೇರಿಯೇಷನ್ ಆಗ್ತಾ ಇದೆಯಾ ಫೀಲ್ಡಲ್ಲಿ ಅನ್ನೋದನ್ನು ಮಾನಿಟರ್ ಮಾಡ್ಬೋದು. ಸೊ IoT ಡಿವೈಸು ಯಾವ್ಯಾವ್ದು ಯೂಸ್ ಮಾಡ್ತೀರಿ, ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ನ ಯೂಸ್ ಮಾಡ್ಬೋದು, GPS ಎನೇಬಲ್ಡ್ ಟ್ರ್ಯಾಕ್ಟರ್ಸ್ ಯೂಸ್ ಮಾಡ್ಬೋದು, GPS ಎನೇಬಲ್ಡ್ ಡ್ರೋನ್ಸ್ ಯೂಸ್ ಮಾಡ್ಬೋದು, ವೆದರ್ ಸ್ಟೇಷನ್ಸ್, ಇವನ್ನೆಲ್ಲ IoT ಡಿವೈಸಸನ್ನು ಪ್ರಿಸಿಷನ್ ಫಾರ್ಮಿಂಗಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಇದರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ, ಎಫಿಷಿಯಂಟ್ ಯೂಸ್ ಆಫ್ ವಾಟರ್. ನೋಡಿ, ಈಗ ಸಪೋಸ್ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಇರಲಿಲ್ಲ ಅಂದ್ಕೊಳ್ಳಿ, ಫಾರ್ಮರ್ ಏನು ಮಾಡ್ತಾನೆ, ಮೋಟ್ರ್ ಆನ್ ಮಾಡಿ ನೀರು ಬಿಟ್ಬಿಡ್ತಾನೆ. ಸೊ ಅದಕ್ಕೆ ಸಫಿಷಿಯೆಂಟ್ ನೀರು ಹೋಗಿದೆಯಾ ಅಥವಾ ಇನ್ಸಫಿಷಿಯೆಂಟ್ ನೀರು ಹೋಗಿದೆಯಾ ಅವನಿಗೆ ಗೊತ್ತಿರಲ್ಲ. ಅಂದಾಜ್ ಮೇಲೆ ಅವನು ನೀರು ಬಿಡ್ತಾನೆ. ಆ ನೀರು ಆ ಪ್ಲಾಂಟಿಗೆ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಕೂಡ ಆಗ್ಬೋದು. ಪ್ರಿಸಿಷನ್ ಆಗಿ ಅವನು ವಾಟರಿಂಗ್ ಮಾಡೋಕ್ಕಾಗೋದಿಲ್ಲ. ಬಟ್ IoT ಯೂಸ್ ಮಾಡಿದರೆ ಬೇಸ್ಡ್ ಆನ್ ದ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಡೇಟಾ, ಸಾಯಿಲ್ ಮಾಯಿಶ್ಚರ್ದು ಅದು ಕೊಡುತ್ತೆ, ಇಷ್ಟು ಸಾಯಿಲ್ ಮಾಯಿಶ್ಚರ್ ಲೆವೆಲ್ ಇದೆ, ನೀನು ಇಷ್ಟು ಟೈಮು ನೀನು ಮೋಟ್ರನ್ನ ಆನ್ ಮಾಡುವಂಥ ಒಂದು ಪ್ರೋಗ್ರಾಮ್ ಬರ್ದಿರ್ತೀರಿ. ಸೊ ಇಷ್ಟು ಮಾಯಿಶ್ಚರ್ ಸೆನ್ಸರ್ ಇದ್ರೆ ಇಷ್ಟು ಹೊತ್ತು ಆನ್ ಮಾಡು, ಇಷ್ಟು ಲೆವೆಲ್ ಇದ್ರೆ ಇಷ್ಟು ಆನ್ ಮಾಡು ಅಂತ ಪ್ರೋಗ್ರಾಮ್ ಬರ್ದಿರ್ತೀರಾ. ಅದ್ರ ಮೇಲೆ ಅದು ಎಫಿಷಿಯೆಂಟ್ ಯೂಸ್ ಆಫ್ ವಾಟರ್ ಆಗುತ್ತೆ, ವಾಟರ್ ವೇಸ್ಟೇಜ್ ಆಗಲ್ಲ, ಮತ್ತೆ ಎಫಿಷಿಯೆಂಟ್ ಆಗಿ ವಾಟರ್ನ ಪ್ಲಾಂಟ್ಸ್ಗೆ ಹಾಕ್ಬೋದು, ಮತ್ತೆ ಎಫಿಷಿಯೆಂಟ್ ಆಗಿ ಫರ್ಟಿಲೈಸರ್ಸ್ ಅನ್ನ ಹಾಕ್ಬೋದು.
ಹಾಕ್ಬೋದು. ಫರ್ಟಿಲೈಸರ್ಸ್ ನಾವು ಸಪೋಸ್ ಅದು ಕನ್ವೆನ್ಷನಲ್ ಸಿಸ್ಟಮ್ ಆಗಿದ್ರೆ ರೈತ ಒಂದಷ್ಟು ಎಕ್ಸ್ಟ್ರಾ ಹಾಕ್ಬೋದು ಫರ್ಟಿಲೈಸರ್, ಅಥವಾ ಒಂದಷ್ಟು ಕಡಿಮೆ ಆಗ್ಬೋದು. ಕರೆಕ್ಟ್ ಕ್ವಾಂಟಿಟಿಯಲ್ಲಿ ಫರ್ಟಿಲೈಸರ್ ಸಿಗದೇ ಇರ್ಬೋದು. ಬಟ್ IIoT ಯೂಸ್ ಮಾಡಿದ್ರೆ ಸೊ ಎಫಿಷಿಯಂಟ್ ಯೂಸ್ ಆಫ್ ಫರ್ಟಿಲೈಸರ್ ಸಿಗುತ್ತೆ. ಮತ್ತು ಪೆಸ್ಟಿಸೈಡ್ಸ್ ನೋಡಿ, ಒಂದೊಂದ್ಸಲ ಜಾಸ್ತಿ ಪೆಸ್ಟಿಸೈಡ್ಸನ್ನು ಸ್ಪ್ರೇ ಮಾಡಿಬಿಡ್ತಾರೆ, ಅದು ಕನ್ವೆನ್ಷನಲ್ ಅಪ್ರೋಚಲ್ಲಿ. ಬಟ್ ನಾವು IIoT ಯೂಸ್ ಮಾಡಿದ್ರೆ ನಾವು ಪೆಸ್ಟಿಸೈಡನ್ನು ಕೂಡ ಪ್ರಿಸೈಸ್ ಆಗಿ ಹಾಕ್ಬೋದು, ಎಫಿಷಿಯೆಂಟ್ ಆಗಿ ಹಾಕ್ಬೋದು. ರೆಡ್ಯೂಸಸ್ ವೇಸ್ಟ್ ಆ್ಯಂಡ್ ಇನ್ಪುಟ್ ಕಾಸ್ಟ್. ಇದರಿಂದ ವೇಸ್ಟೇಜ್ ಕಡಿಮೆ ಆಗುತ್ತೆ. ನೀರು ಅನ್ನೆಸರಿಯಾಗಿ ವೇಸ್ಟ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಫರ್ಟಿಲೈಸರ್ಸ್ ರಾಂಗ್ ಆಗಿ ಯೂಸ್ ಆಗದೆ ಇರ್ಬೋದು. ಮತ್ತು ಕಾಸ್ಟ್ ಇದೆಲ್ಲ ಮಾಡೋದ್ರಿಂದ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. 1 hour ಮೋಟ್ರ್ ಆನ್ ಮಾಡೋ ಬದಲು ಪ್ರಿಸೈಸ್ ಆಗಿ ನಾವು 40 minutes ಆನ್ ಮಾಡಿದ್ರೆ 20 minutes ಆನ್ ಆಗಿರೋದು ಕಾಸ್ಟ್ ಕಡಿಮೆ ಆಗುತ್ತಲ್ವ. ಆ ಥರ ರೆಡ್ಯೂಸಸ್ ದ ವೇಸ್ಟ್ ಆ್ಯಂಡ್ ದ ಇನ್ಪುಟ್ ಕಾಸ್ಟ್ ಆ್ಯಂಡ್ ಇಂಪ್ರೂವ್ಸ್ ದ ಕ್ರಾಪ್ ಈಲ್ಡ್ ಆ್ಯಂಡ್ ಪ್ರೊಡಕ್ಟಿವಿಟಿ. ನಾನು ಎಲ್ಲ ಕರೆಕ್ಟಾಗಿ ನೀರು ಹಾಕಿದೆ, ಕರೆಕ್ಟಾಗಿ ಫರ್ಟಿಲೈಸರ್ಸ್ ಹಾಕಿದೆ, ಕರೆಕ್ಟಾಗಿ ನಾನು ಪೆಸ್ಟಿಸೈಡ್ ಹಾಕಿದೆ ಅಂತಂದರೆ ಅವಾಗ ನನಗೆ ಕ್ರಾಪ್ ಚೆನ್ನಾಗಿ ಈಲ್ಡ್ ಬರುತ್ತೆ ಮತ್ತು ನನಗೆ ಕ್ರಾಪ್ದು ಪ್ರಾಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ನನಗೆ ಜಾಸ್ತಿ ಇದನ್ನು ಬರುತ್ತೆ, ಏನಂದರೆ ಕಾಸ್ಟನ್ನು ಕಡಿಮೆ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಇದು ಒಂದನೇ ಪಾಯಿಂಟ್ ಏನಂತ ನೋಡಿ, ಪ್ರಿಸಿಷನ್ ಫಾರ್ಮಿಂಗ್ ಅಂತ ಹೆಡ್ಡಿಂಗ್ ನೀವು ಬರೀಲೇಬೇಕು. ವಿದೌಟ್ ದಿಸ್ ನೀವು ಬರೆದ್ರೆ ಅಲ್ಲಿ ಸ್ವಲ್ಪ ನಿಮಗೆ ಮಾರ್ಕ್ಸ್ ಲೆಸ್ ಆಗುತ್ತೆ, ಆಯಿತಾ. ಈ ಹೆಡ್ಡಿಂಗ್ ನೀವು ಬರೀಬೇಕು. ಒಳಗಡೆ ನಿಮ್ಮ ಪಾಯಿಂಟ್ಸ್ ನಿಮ್ಮ ಓನ್ ವರ್ಡ್ಸಲ್ಲಿ ನೀವು ಬರ್ಕೋಬೋದು. ಪ್ರಿಸಿಷನ್ ಫಾರ್ಮಿಂಗ್ ಅಂದರೆ ವರ್ಡಲ್ಲಿ ಮೀನಿಂಗ್ ಇದೆ. ಫಾರ್ಮಿಂಗನ್ನು ಪ್ರಿಸೈಸ್ ಆಗಿ ಮಾಡಬೇಕು ಅಂತ. ಪ್ರಿಸೈಸ್ ಆಗಿ ಮಾಡಬೇಕಂದ್ರೆ ಪ್ರಿಸೈಸ್ ಆಗಿ ವಾಟರ್ ಹಾಕಬೇಕು, ಪ್ರಿಸೈಸ್ ಆಗಿ ಪೆಸ್ಟಿಸೈಡ್ ಹಾಕಬೇಕು, ಪ್ರಿಸೈಸ್ ಆಗಿ ಫರ್ಟಿಲೈಸರ್ ಹಾಕಬೇಕು. ಆ ಟರ್ಮ್ಸನ್ನು ನೀವು ಓನ್ ವರ್ಡ್ಸಲ್ಲಿ ಬರೀಬೇಕು. ಬಟ್ ಈ ಟರ್ಮ್ ಇದೆಲ್ಲ ಏನು ಕಂಪಲ್ಸರಿ ನೀವು ಬರೀಬೇಕು, ಪ್ರಿಸಿಷನ್ ಫಾರ್ಮಿಂಗ್ ಅಂತ ಬರೀಬೇಕು. ಎರಡನೇದು ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್. ಆಟೋಮೆಟಿಕಲಿ ಅಡ್ಜಸ್ಟ್ ವಾಟರಿಂಗ್ ಶೆಡ್ಯೂಲ್ಸ್ ಆ್ಯಂಡ್ ಬೇಸ್ಡ್ ಆನ್ ರಿಯಲ್ ಟೈಮ್ ಸಾಯಿಲ್ ಮಾಯ್ಶ್ಚರ್ ಆ್ಯಂಡ್ ವೆದರ್ ಕಂಡೀಷನ್. ಈಗ ಸಪೋಸ್ ತುಂಬ ಸನ್ನಿ ಇದೆ ಅಂದರೆ ಬೇಸಿಗೆ ಕಾಲ, ಬೇಗನೆ ಭೂಮಿ ಒಣಗಿಬಿಡುತ್ತೆ, ಆವಾಗ ನಾನು ಜಾಸ್ತಿ ಹೊತ್ತು ನೀರು ಬಿಡಬೇಕಾಗತ್ತೆ, ಕರೆಕ್ಟ್ ಅಲ್ವಾ. ಸಪೋಸ್ ತುಂಬ ರೇನಿ ಆಗ್ತಾ ಇದೆ, ರೇನಿ ಸೀಸನ್ ಇದೆ, ಸೊ ಆಲ್ರೆಡಿ ರೇನ್ ಆಗಿದೆ, ಮತ್ತೆ ನಾನು ವಾಟರ್ನ ಹಾಕೋದು ನೆಸೆಸಿಟಿ ಇಲ್ಲ. ಸೊ ಅವಾಗ ನಾನು ಪ್ರಿಸೈಸ್ ಆಗಿ ವಾಟರ್, ಸಪೋಸ್ ಡಿಪೆಂಡ್ಸ್ ಆನ್ ದ ರೇನ್, ಎಷ್ಟು ನೀರು ಬೇಕು ಅನ್ನೋದು ಪ್ರಿಸೈಸ್ ಆಗಿ ನಾನು ಇವ್ಯಾಲ್ಯೂಯೇಟ್ ಮಾಡ್ಬೋದು. ಸೊ ಆಟೋಮೆಟಿಕಲಿ ಅಡ್ಜಸ್ಟ್ ದ ವಾಟರಿಂಗ್ ಶೆಡ್ಯೂಲ್ಸ್. ಸಪೋಸ್ ಸಮ್ಮರ್ ಇದ್ದರೆ ಎವ್ರಿ ಡೇ ನಾನು ಪ್ಲಾಂಟಿಗೆ ವಾಟರ್ ಹಾಕಬೇಕಾಗುತ್ತೆ, ರೇನಿ ಸೀಸನ್ ಆಗಿದ್ದರೆ 2 ದಿನಕ್ಕೊಮ್ಮೆ ಹಾಕ್ಬೋದು. ಆ ಶೆಡ್ಯೂಲನ್ನು ನಾವು ಅಡ್ಜಸ್ಟ್ ಮಾಡ್ಬೋದು ಯೂಸಿಂಗ್ ದ IIoT. So automatically adjust the watering schedules based on real time data, sensor moisture and weather data, weather condition ಮತ್ತು soil moisture sensor ಎರಡು ಡೇಟಾ ಇಟ್ಕೊಂಡು ನಾನು ಪ್ರಿಸೈಸ್ ಆಗಿ ನಾನು ಡೇಟಾನ ವಾಟರ್ ಮಾಡೋ ಶೆಡ್ಯೂಲ್ ಮಾಡ್ಕೋಬಹುದು. IoT ಡಿವೈಸ್ ಏನು ಯೂಸ್ ಮಾಡ್ಬೋದು ಇಲ್ಲಿ ನಾವು ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮಲ್ಲಿ? ಅಗೇನ್ ಸಾಯಿಲ್ ಮಾಯ್ಶ್ಚರ್ ಸೆನ್ಸರ್ ಆ್ಯಂಡ್ ವೆದರ್ ಸ್ಟೇಷನ್, ಟೆಂಪ್ರೇಚರ್ ಹೈ ಇದೆಯಾ ಲೋ ಇದೆಯಾ, ಸಮ್ಮರ್ ಇದೆಯಾ ವಿಂಟರ್ ಇದೆಯಾ ತಿಳ್ಕೊಳ್ಳೋಕ್ಕೆ ನನಗೆ ವೆದರ್ ಸ್ಟೇಷನ್ ಬೇಕಾಗುತ್ತೆ. ಸ್ಮಾರ್ಟ್ ಇರಿಗೇಷನ್ ಕಂಟ್ರೋಲರ್ಸ್ ಆ್ಯಂಡ್ ವಾಲ್ಸ್ ಅಂದರೆ ಆಟೋಮೆಟಿಕ್ಕಾಗಿ ವಾಲ್ ಓಪನ್ ಆಗಬೇಕು, ನೀರು ಬೇಕಾದಾಗ, ನೀರು ಬೇಡಾದಾಗ ಆಟೋಮೆಟಿಕ್ ವಾಲ್ವು ಕ್ಲೋಸ್ ಆಗಬೇಕು. ಸೊ ಇವೆಲ್ಲ IoT ಡಿವೈಸಸ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಇವೆಲ್ಲ ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ನಮಗೆ? ಕನ್ಸರ್ವ್ ದ ವಾಟರ್ ಬೈ ಅವಾಯ್ಡಿಂಗ್ ಓವರ್ ವಾಟರಿಂಗ್. ಜಾಸ್ತಿ ಓವರ್ ವಾಟರ್ ಮಾಡೋದನ್ನು ನಾನು ತಡಿಬಹುದು. ಇಂಪ್ರೂವ್ಸ್ ದ ಕ್ರಾಪ್ ಹೆಲ್ತ್ ಚೆನ್ನಾಗಾಗುತ್ತೆ, ಚೆನ್ನಾಗಿ ಕ್ರಾಪ್ ಬರುತ್ತೆ. ಪ್ರಿಸೈಸ್ ಇರಿಗೇಷನ್ ಆದರೆ ಕ್ರಾಪ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ರೆಡ್ಯೂಸಸ್ ಮ್ಯಾನ್ಯುವಲ್ ಲೇಬರ್ ಆ್ಯಂಡ್ ಇನ್ಕ್ರೀಸಸ್ ದ ಎಫಿಷಿಯನ್ಸಿ. ಸೊ ಅಲ್ಲಿ ಫಾರ್ಮರ್ದು ಇಂಟರ್ವೆನ್ಷನ್ನೇ ಕಡಿಮೆ ಆಗುತ್ತೆ, ಕರೆಕ್ಟ್ ಅಲ್ವಾ. ಅವ್ನು ಹೆಂಗೋ ಮಾಡೋ ಬದಲು ಎಫಿಷಿಯೆಂಟಾಗಿ ನಮಗೆ ಸಿಕ್ಕು ಅಲ್ಲಿ ನನಗೆ ಕ್ರಾಪ್ ಈಲ್ಡ್ ಕೂಡ ಚೆನ್ನಾಗಿ ಬಂದರೆ ಇಟ್ ವಿಲ್ ಇನ್ಕ್ರೀಸಸ್ ದ ಎಫಿಷಿಯನ್ಸಿ. ಇಷ್ಟು ಪಾಯಿಂಟ್ಸನ್ನು ನೀವು ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮಲ್ಲಿ ಬರೀಬೇಕು. ಒಂದನೇದು ಪ್ರಿಸೈಸ್ ಫಾರ್ಮಿಂಗ್ ಬರೆದ್ರಲ್ಲ, ಎರಡನೇದು ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಅಂತ ಹೆಡ್ಡಿಂಗ್ ಹಾಕಿ ಇದನ್ನು ಬರೀಬೇಕು. ಮೂರನೇದು ಕ್ರಾಪ್ ಮಾನಿಟರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಈ ವರ್ಡ್ ನೀವು ಬರೀಬೇಕು, ಹೆಡ್ಲೈನ್ ನೀವು ಬರೀಲೇಬೇಕು, ಕೆಳಗಡೆದ್ದು ನಿಮ್ಮ ಓನ್ ವರ್ಡ್ಸಲ್ಲಿ ಬರೀರಿ. ಸೊ ಟ್ರ್ಯಾಕ್ಸ್ ದ ಪ್ಲಾಂಟ್ ಹೆಲ್ತ್ ಯೂಸಿಂಗ್ ರಿಯಲ್ ಟೈಮ್ ಸೆನ್ಸರ್ ಡೇಟಾ ಆ್ಯಂಡ್ ಏರಿಯಲ್ ಇಮ್ಯಾಜಿನರಿ. ಸೊ ಪ್ಲಾಂಟ್ದು ಹೆಲ್ತನ್ನು ಚೆಕ್ ಮಾಡಿ, ಹೇಗೆ ನಮ್ಮ ಹ್ಯೂಮನ್ ಬೀಯಿಂಗ್ದು ಹೆಲ್ತ್ ನಾವು ನೋಡ್ಕೊಳ್ತಾ ಇರ್ತೀವಲ್ವ, ಜ್ವರ ಬಂದರೆ ನಮ್ಗೆ ಗೊತ್ತಾಗುತ್ತೆ, ಹಾಗೆ ಪ್ಲಾಂಟ್ಗೂ ಕೂಡ ಒಂದಷ್ಟು ಹೆಲ್ತ್ ನೋಡ್ಕೋಬೇಕಾಗತ್ತೆ ನಾವು. ಅಲ್ಲಿ ಅದಕ್ಕೆ ಹುಳುಗಳಾಗಬಾರ್ದು, ಎಲೆಗಳು ಹೋಲ್ ಆಗಬಾರ್ದು. ಸೊ ಅದದ್ದು ಪ್ಲಾಂಟ್ ಗುಡ್ ಕಂಡೀಷನಲ್ಲಿರಬೇಕು, ಅವಾಗಷ್ಟೇ ಕ್ರಾಪ್ ನಮಗೆ ಈಲ್ಡ್ ಚೆನ್ನಾಗಿ ಬರುತ್ತೆ. ಸೊ ಅದ್ರ ಪ್ಲಾಂಟ್ದು ಹೆಲ್ತನ್ನ ರಿಯಲ್ ಟೈಮ್ ಆಗಿ ನಾವು ಸೆನ್ಸರ್ ಮುಖಾಂತರ ಅದ್ರ ಹೆಲ್ತ್ ಕಂಡೀಷನನ್ನು ಚೆಕ್ ಮಾಡ್ಕೋಬೋದು. ಸೊ ಅದನ್ನು ಚೆಕ್ ಮಾಡೋಕ್ಕೆ ಏನೆಲ್ಲ ಯೂಸ್ ಮಾಡ್ತಾರೆ?
ಮಲ್ಟಿಸ್ಪೆಕ್ಟಲ್ ಕ್ಯಾಮ್ರಾಸನ್ನ ಯೂಸ್ ಮಾಡ್ತಾರೆ. ಸೊ ಎಲ್ಲೋ ಒಂದು ರಿಮೋಟ್ ಫಾರ್ಮರ್ ಎಲ್ಲೋ ಒಂದು ಕಡೆ ಕುತ್ಕೊಂಡು ಕ್ಯಾಮ್ರಾದಿಂದ ಅವ್ನು ನೋಡ್ಬೋದು ಪ್ಲಾಂಟ್ದ ಕಂಡೀಷನ್ ಹೇಗಿದೆ ಅಂತ. ಗ್ರೌಂಡ್ ಬೇಸ್ಡ್ ಸೆನ್ಸರ್ಸ್, ಅಲ್ಲೂ ಕೂಡ ಸೆನ್ಸರ್ಸ್ ಅಳವಡಿಸಿರ್ತಾರೆ, ಮತ್ತು ವೆದರ್ ಮಾನಿಟರ್ಸ್. ಏನು ಬೆನಿಫಿಟ್ ಸಿಗುತ್ತೆ ಇದರಿಂದ? ಅರ್ಲಿ ಡಿಟೆಕ್ಷನ್ ಆಫ್ ಪೆಸ್ಟ್ ಆ್ಯಂಡ್ ಡಿಸೀಸಸ್ ಆ್ಯಂಡ್ ನ್ಯೂಟ್ರಿಯೆಂಟ್ ಇಶ್ಯೂಸ್. ಏನಾದರೂ ನ್ಯೂಟ್ರಿಷನ್ ಕಡಿಮೆ ಆಗಿದೆಯಾ ಪ್ಲಾಂಟ್ಗೆ, ಏನಾದರೂ ಡಿಸಿಷನ್ ಬಂದಿದೆಯಾ, ಅದನ್ನು ನಾವು ಇದರಿಂದ ಕಂಡುಹಿಡಿಬೋದು. ಕ್ರಾಪ್ ಮಾನಿಟರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮಿಂದ ಕಂಡುಹಿಡಿಬೋದು. ಲೈಫ್ ಸ್ಟಾಕ್ ಮಾನಿಟರಿಂಗ್. ಸೊ ಟ್ರ್ಯಾಕ್ ದ ಹೆಲ್ತ್ ಆ್ಯಂಡ್ ಲೊಕೇಶನ್ ಆ್ಯಂಡ್ ಬಿಹೇವಿಯರ್ ಆಫ್ ದ ಫಾರ್ಮ್ ಎನಿಮಲ್ಸ್ ಇನ್ ರಿಯಲ್ ಟೈಮ್. ಫಾರ್ಮ್ ಎನಿಮಲ್ಸ್ ಏನಿರುತ್ತಲ್ಲ ಅದಕ್ಕೆ ಅದ್ರದ್ದು ಹೆಲ್ತ್ ಕಂಡೀಷನನ್ನು ನಾವು ಟ್ರ್ಯಾಕ್ ಮಾಡ್ಬೋದು. ಇದು ಲೈಫ್ ಸ್ಟಾಕ್ ಮಾನಿಟರಿಂಗ್ ಆಗುತ್ತೆ. ಸೊ IoT ಡಿವೈಸಸ್ ಏನು? ಕಾಲರ್ಸ್ ಅಂತ ಎನಿಮಲ್ಸ್ಗೆ ಹಾಕ್ತಾರಲ್ಲ ಅದು ಹಾಕ್ಬೋದು. ಕೀಗೆ ಏನೋ ಟ್ಯಾಗ್ಸ್ ಹಾಕಿರ್ತಾರೆ ಅದು ಹಾಕ್ಬೋದು. RFID ಟ್ಯಾಗ್ಸ್ ಹಾಕ್ಬೋದು, GPRS ಟ್ರ್ಯಾಕರ್ಸ್ ಹಾಕ್ಬೋದು. ಇದನ್ನೆಲ್ಲ ಹಾಕಿ ಎನಿಮಲ್ದು ಹೆಲ್ತ್ ಕಂಡೀಷನನ್ನು ನಾವು ಮಾನಿಟರ್ ಮಾಡ್ತಾ ಇರ್ಬೋದು. ಸೊ ಅದರಿಂದ ಏನು ಬೆನಿಫಿಟ್ ಸಿಗುತ್ತೆ? ಅರ್ಲಿ ಡಿಟೆಕ್ಷನ್ ಆಫ್ ಇಲ್ನೆಸ್ ಆರ್ ಎಬ್ನಾರ್ಮಲ್ ಬಿಹೇವಿಯರ್. ಎನಿಮಲ್ಲು ಅದಕ್ಕೆ ಏನಾದರೂ ಇಲ್ನೆಸ್ ಬಂದರೆ ಅದನ್ನು ಅರ್ಲಿಯಾಗಿ ನಾವು ಡಿಟೆಕ್ಟ್ ಮಾಡ್ಬೋದು. ಪ್ರಿವೆಂಟ್ಸ್ ಥೆಫ್ಟ್ ಥ್ರೂ ದ ಲೊಕೇಶನ್ ಟ್ರ್ಯಾಕಿಂಗ್. ಸಪೋಸ್ ಎಷ್ಟೊಂದು ಕಳ್ಳರೆಲ್ಲ ಎನಿಮಲ್ಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಿರ್ತಾರೆ, ಈ ಕುರಿಗಳು, ಹಸುಗಳು. ಸೊ ನಾವು ಏನಾದರೂ GPS ಟ್ರ್ಯಾಕರ್ ಹಾಕಿದರೆ ನಾವು ಅದನ್ನು ಟ್ರ್ಯಾಕ್ ಮಾಡ್ಬೋದು, ಎಲ್ಲಿ ಹೋಗ್ತಾ ಇದೆ ನಮ್ಮ ಎನಿಮಲ್ ಅನ್ನೋದನ್ನು ನಾವು ಟ್ರ್ಯಾಕ್ ಮಾಡ್ಬೋದು. ಇಂಪ್ರೂವ್ಸ್ ಬ್ರೀಡಿಂಗ್ ಆ್ಯಂಡ್ ಓವರ್ ಆಲ್ ಹೆಲ್ತ್ ಮ್ಯಾನೇಜ್ಮೆಂಟ್. ಸೊ ಓವರ್ ಆಲ್ ಆಗಿ ನಾವು ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ಬೋದು. ಇದು ಲೈಫ್ ಸ್ಟಾಕ್ ಮಾನಿಟರಿಂಗಲ್ಲಿ ಆಗುತ್ತೆ. ಸಪ್ಲೈ ಚೈನ್ ಆ್ಯಂಡ್ ಸ್ಟೋರೇಜ್ ಮ್ಯಾನೇಜ್ಮೆಂಟ್. ಸೊ ಇದು 5ನೇದು ಪಾಯಿಂಟ್. ಇದು ಅಗ್ರಿಕಲ್ಚರ್, ಸ್ಮಾರ್ಟ್ ಅಗ್ರಿಕಲ್ಚರ್ ಮಾಡೋಕ್ಕೆ. ಟ್ರ್ಯಾಕ್ಸ್ ಇನ್ ಹಾರ್ವೆಸ್ಟೆಡ್ ಕ್ರಾಪ್ಸ್ ಡ್ಯೂರಿಂಗ್ ದ ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಟು ಎನ್ಶೋರ್ ಕ್ವಾಲಿಟಿ ಆ್ಯಂಡ್ ಸೇಫ್ಟಿ. ಸೊ ಇದು ಹಾರ್ವೆಸ್ಟ್ ಆದಮೇಲೆ, ಕ್ರಾಪ್ಸ್ ಹಾರ್ವೆಸ್ಟ್ ಆದಮೇಲೆ ಸ್ಟೋರೇಜ್ ಮಾಡೋಕ್ಕೆ, ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೆ. ಸೊ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದು ಕಡೆ ಫುಲ್ ಮಾರ್ಕೆಟಿಗೆ ಹೋಗಿ ತಲುಪೋಕ್ಕೆ ರೈತರಿಂದ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದನ್ನು ನಾವು ಮಾನಿಟರ್ ಮಾಡ್ಬೋದು, ಟ್ರ್ಯಾಕ್ ಮಾಡ್ಬೋದು. ಸೊ ಅಲ್ಲಿ GPS ಟ್ರ್ಯಾಕರ್ಸ್ ಹಾಕ್ಕೋಬೋದು. ಟೆಂಪ್ರೇಚರ್ ಆ್ಯಂಡ್ ಹ್ಯೂಮಿಡಿಟಿ ಸೆನ್ಸರ್ಸ್ ಇನ್ ಸಿಲೋಸ್, ವೇರ್ ಹೌಸಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್. ಸಪೋಸ್ ನೀವು ಫ್ರೂಟ್ಸನ್ನ ಬೆಳೆದಿದ್ದೀರಾ ಅಂದ್ಕೊಳ್ಳಿ, ಅದನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕಳಿಸ್ತಾ ಇದ್ದರೆ ಅದಕ್ಕೆ ಒಂದಷ್ಟು ಕಾನ್ಸ್ಟೆಂಟ್ ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅತಿ ಸುಡು ಬಿಸಿಲಲ್ಲಿ ನೀವು ಕಳಿಸಿದ್ರೆ ಫ್ರೂಟ್ ಎಲ್ಲ ಕೆಟ್ಟು ಹೋಗುತ್ತಲ್ವ. ಸೊ ಒಂದು ಟೆಂಪ್ರೇಚರ್ನ ಮೇಂಟೈನ್ ಮಾಡಿ ಕಳಿಸ್ಬೇಕು. ಆ ಟೆಂಪ್ರೇಚರ್ ಮೇಂಟೈನ್ ಆಗಿದೆಯಾ ಇಲ್ವಾ ಅಂತ ನೀವು ಒಂದು ರಿಯಲ್ ಟೈಮ್ ಡೇಟಾ ಒಂದು ರಿಮೋಟ್ ಪ್ಲೇಸಲ್ಲಿ ಕೂತ್ಕೊಂಡು ಮಾನಿಟರ್ ಮಾಡ್ಬೋದು. ಅದಕ್ಕೆ IoT ಡಿವೈಸಸ್ ಬೇಕಾಗುತ್ತೆ ಇನ್ ಆರ್ಡರ್ ಟು ಮಾನಿಟರ್ ದ ಕಂಡೀಷನ್ಸ್ ಡ್ಯೂರಿಂಗ್ ದ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಮಾಡುವಾಗ ಅಥವಾ ಸ್ಟೋರೇಜ್ ಮಾಡಿದಾಗ ಅದನ್ನು ಮಾನಿಟರ್ ಮಾಡೋಕ್ಕೆ ನನಗೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟೋರೇಜ್ ಮಾನಿಟರಿಂಗ್ ಸಿಸ್ಟಮ್ ಹೆಲ್ಪ್ ಆಗುತ್ತೆ. ಸೊ ರಿಡ್ಯೂಸಸ್ ದ ಸ್ಪಾಯ್ಲೇಜ್ ಬೈ ಮೇಂಟೈನಿಂಗ್ ಆಪ್ಟಿಮಲ್ ಕಂಡೀಷನ್. ಸ್ಪಾಯ್ಲೇಜ್ ಆಗೋದನ್ನು, ಫ್ರೂಟ್ಸ್ ಸ್ಪಾಯ್ಲ್ ಆಗೋದು ಅಥವಾ ರೈತರು ಬೆಳೆದಿರೋ ಬೆಳೆ ಸ್ಪಾಯ್ಲ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಇಂಪ್ರೂವ್ಸ್ ಟ್ರೇಸಬಿಲಿಟಿ ಫ್ರಮ್ ದ ಫಾರ್ಮ್ ಟು ದ ಮಾರ್ಕೆಟ್. ಟ್ರೇಸ್ ಮಾಡ್ಬೋದು. ಈಗ ಸಪೋಸ್ ನಾವು ನಾರ್ತ್ ಕರ್ನಾಟಕದಿಂದ ಬೆಂಗಳೂರಿಗೆ ಗೂಡ್ಸ್ ಬರ್ತಾ ಇದೆ ಅಂದರೆ ಅದನ್ನು ಟ್ರ್ಯಾಕ್ ಮಾಡ್ಬೋದು, ಎಲ್ಲಿಗೆ ಮಾರ್ಕೆಟ್ವರೆಗೂ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ ಅಂತ ಟ್ರ್ಯಾಕ್ ಮಾಡ್ಬೋದು. ಎನ್ಹಾನ್ಸಸ್ ಇನ್ವೆಂಟ್ರಿ ಆ್ಯಂಡ್ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್. ಲಾಜಿಸ್ಟಿಕ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಮ್ಯಾನೇಜ್ಮೆಂಟನ್ನೆಲ್ಲ ನಾವು ಎನ್ಹಾನ್ಸ್ ಮಾಡ್ಬೋದು. ಸೊ ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ IoT ಇನ್ ಅಗ್ರಿಕಲ್ಚರ್ ಸಿಸ್ಟಮ್. 15 to 25% ಇನ್ಕ್ರೀಸ್ ಇನ್ ದ ಈಲ್ಡ್, ಕ್ರಾಪ್ ಈಲ್ಡ್ ಜಾಸ್ತಿ ಆಗುತ್ತೆ. ಅಪ್ ಟು 30% ರಿಡಕ್ಷನ್ ಇನ್ ವಾಟರ್ ಯೂಸೇಜ್, ಅಷ್ಟು ಪರ್ಸೆಂಟೇಜ್ ಆಫ್ ವಾಟರ್ ಯೂಸೇಜ್ ರಿಡಕ್ಷನ್ ಆಗುತ್ತೆ. ಬೆಟರ್ ಡಿಸಿಷನ್ ಮೇಕಿಂಗ್ ಆಗುತ್ತೆ. ಎನ್ಹಾನ್ಸ್ಡ್ ಸಸ್ಟೈನಬಿಲಿಟಿ ಆ್ಯಂಡ್ ರಿಸೋರ್ಸ್ ಎಫಿಷಿಯೆಂಟ್ಲಿ. ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ IoT in agriculture. So this is all about today's lecture. So a few topics need to be covered in the week 1. That is OT components. Why I not covered is because already we have studied in industrial automation 4th semester subject IA lab ಅಲ್ಲಿ ನೀವು ಓದಿರ್ತೀರಾ. ವಾಟ್ ಇಸ್ PLC, SCADA, HMI. ಅದಕ್ಕೆ ಆ ಟಾಪಿಕ್ಸನ್ನು ನಾನು ತಗೊಳ್ಳಿಲ್ಲ, ಜಾಸ್ತಿ ಇದಕ್ಕೆ ಹಾಕಿದ್ದೀನಿ. ಸೊ ನಾನು ಒಂದು 2 ಯೂಸ್ ಕೇಸನ್ನು ಎಕ್ಸ್ಪ್ಲೈನ್ ಮಾಡಿದೆ. ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಆ್ಯಂಡ್ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ಥರ ಸೇಮ್ ಕಾನ್ಸೆಪ್ಟನ್ನು ನೀವು ಸ್ಮಾರ್ಟ್ ಹೆಲ್ತ್ ಸಿಸ್ಟಮ್, ಸ್ಮಾರ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಸ್ಮಾರ್ಟ್ ಸ್ಟ್ರೀಟ್ ಲೈಟ್ ಸಿಸ್ಟಮ್,
ಸ್ಮಾರ್ಟ್ ಅಸೆಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅವೆಲ್ಲ ಯೂಸ್ ಕೇಸ್ ತೊಗೊಂಡು ಸೇಮ್ ಕಾನ್ಸೆಪ್ಟನ್ನು ಇಷ್ಟೊತ್ತನ ಹೇಳಿದ್ನಲ್ವ ಆ ಕಾನ್ಸೆಪ್ಟನ್ನು ಇಟ್ಕೊಂಡು ನೀವು ಓದಬೇಕು. ಸೊ ನಾನು ಐ ಹ್ಯಾವ್ ಸಾಲ್ವ್ ಮೆನಿ ಕ್ವಶನ್ ಪೇಪರ್ಸ್. ನಾನು ಎಷ್ಟೊಂದು ಕ್ವಶನ್ ಪೇಪರ್ಗೆ ವಿಡಿಯೋಸ್ ಮಾಡಿ ಹಾಕಿದ್ದೀನಿ. ನೀವು ಅದನ್ನು ರೂರಲ್ ಮಕ್ಕಳಿಗೆ ತಲುಪಲಿ ಅಂತಲೇ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲ ಟಾಪಿಕ್ಸನ್ನು. ಕ್ವಶನ್ನೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು 2-3 ಮಿನಿಟ್ಸ್ ತೊಗೊಂಡಿರ್ತೀನಿ. ಆ ವಿಡಿಯೋದಲ್ಲಿ 1-2-3 ಮಿನಿಟ್ಸ್ ಬರೀ ಕ್ವಶನ್ನೇ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಅದು ಕ್ವಶನ್ ಹೇಗೆ, ಅದು ಏನು ಸಿನಾರಿಯೋ ಕೊಟ್ಟಿದ್ದಾರೆ, ಏನು ಆನ್ಸರ್ ಮಾಡಬೇಕು. ಇಫ್ ಯು ಗೋ ಥ್ರೂ ದೋಸ್ ವಿಡಿಯೋಸ್ ಇನ್ನೂ ನಿಮಗೆ ಬೆಟರ್ ಐಡಿಯಾ ಸಿಗುತ್ತೆ ಹೇಗೆ ಬರಿಬೇಕು IIoT ಸಬ್ಜೆಕ್ಟ್ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ lecture and week 1, and these topics you will get in question number 1A, 1B or 2A, 2B. Thank you very much.